ಮಾಂ ರಕ್ಷತು ಕೇಶವಃ. ಭಗವಂತನ ಮೋಕ್ಷ ಪ್ರದಾನ ವಿಶೇಷ ಚಿಂತನೆಯನ್ನು ಆರಂಭದಲ್ಲಿ ಮಂಗಳಾಚರಣೆಯಲ್ಲಿ ಆಚಾರ್ಯರು ತೋರಿಸಿದ್ದಾರೆ. ಇದು ಪರಮ ಪುರುಷಾರ್ಥ, ಚತುರ್ವಿಧ ಪುರುಷಾರ್ಥಗಳು. ಪುರುಷಾರ್ಥ ಅಂದರೆ ಪುರುಷರಿಂದ ಅರ್ಥನೀಯವಾದದ್ದು, ಕೇಳಲ್ಪಡುವಂಥದ್ದು. ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ. ಹಾಗಾಗಿ ಧರ್ಮವನ್ನು ಕೇಳುತ್ತಾನೆ, ಧರ್ಮದಲ್ಲಿ ಆತ ಆಸಕ್ತನಾಗ್ತಾನೆ, ಇದರಿಂದ ಸ್ವರ್ಗಗಳನ್ನೆಲ್ಲ ಪಡಿತಾನೆ. ಅರ್ಥವನ್ನು ಬಯಸ್ತಾನೆ, ದುಡ್ಡಿನಿಂದ ಲೋಕದಲ್ಲಿ ಬೇಕಾದಷ್ಟು ಕೀರ್ತಿಶಾಲಿಯಾಗಿ ವೈಭವೋಪೇತನಾಗಿ ಬದುಕ್ತಾನೆ. ಕಾಮವನ್ನು ಕೇಳುತ್ತಾನೆ, ಬಯಕೆಗಳನ್ನು ಬೇಡುತ್ತಾನೆ, ಇದರಿಂದ ವಿಶೇಷವಾದಂಥ ಆನಂದವನ್ನು, ಲೋಕದಲ್ಲಿನ ವೈಭವವನ್ನೆಲ್ಲ ಪಡಿತಾನೆ. ಮೋಕ್ಷವನ್ನು ಕೇಳುತ್ತಾನೆ, ಅದರಿಂದ ಆತ ಬಿಡುಗಡೆಯನ್ನು ಪಡೆದು ಆತ್ಯಂತಿಕವಾದ ನಿವೃತ್ತಿಯನ್ನು ಪಡಿತಾನೆ. ಈಗ 4 ಕೇಳುವುದು ಕ್ರಮ ಉಂಟು. ಹಾಗಾಗಿ ಸಾಮಾನ್ಯವಾದ ಬದುಕಿನಲ್ಲಿ ಧರ್ಮಾರ್ಥ ಕಾಮಗಳ ಮಾತ್ರ ಬಯಕೆಗಳು ಕೇಳುವಂಥದ್ದು, ಮೋಕ್ಷವನ್ನು ಕೇಳುವುದಿಲ್ಲ ಯಾರು ಸಹ. ಮೋಕ್ಷ ಅಂದರೆ ಇಲ್ಲಿಂದ ಬಿಡುಗಡೆಗಾಗಿ ಇದೆಲ್ಲವನ್ನು ಬಿಡಬೇಕಾಗ್ತದೆ. ಯದಾ ವಿರಕ್ತ ಪುರುಷ ಪ್ರಜಾಯತೆ ಅಂತ ಹೇಳಿದ ಹಾಗೆ ಎಲ್ಲವನ್ನು ಬಿಡುವುದಾಗಿದ್ದರೆ, ವೈರಾಗ್ಯ ಬಂದರೆ ಆತ ಮೋಕ್ಷಕ್ಕೆ ಹೋಗ್ತಾನೆ. ಶಾಂತೋ ದಾಂತಹ ಉಪರತಃ ತಿತಿಕ್ಷು ಅಂತ ಹೇಳಿಕೊಂಡು ಅವನು ವಿಷಯ ವೈರಾಗ್ಯಗಳನ್ನೆಲ್ಲ ಬಿಟ್ಟಾಗ ಮಾತ್ರ ಅವನಿಗೆ ಕಾಮಗಳು, ಬಯಕೆಗಳು, ಅರ್ಥಗಳು, ಸಂಪತ್ತುಗಳು ಇವೆಲ್ಲ ಬೇಡ ಆದಾಗ ಮಾತ್ರ ಮೋಕ್ಷ ಬರುತ್ತೆ. ಇದೆಂತ ಕೇಳಿದರೆ, ಒಂದು ಭಾಗವತ ಹೇಳುವಾಗ ಒಂದು ವಿಶೇಷವಾದಂಥ ಲೆಕ್ಕಾಚಾರವನ್ನು ಕೊಡ್ತದೆ. ಏಕಾಯನೋಸೋ ದ್ವಿಪಲಃ ತ್ರಿಮೂಲಃ ಚತುರಸಃ ಪಂಚಶಿಪಃ ಷಡಾತ್ಮ ಅಂತೇಳಿ ಇಲ್ಲಿ 2 ಹಣ್ಣಿದೆ ಅಂತ ಹೇಳ್ತದೆ. 2 ಹಣ್ಣಿನಲ್ಲಿ 4 ರಸ ಇದೆ ಅಂತ ಹೇಳ್ತದೆ. ನಾವು ಯೋಚನೆ ಮಾಡ್ತೇವೆ 2 ಹಣ್ಣಿನಲ್ಲಿ 4 ರಸ ಆದರೆ 1 ಹಣ್ಣಿನಲ್ಲಿ 2 ರಸ ಅಂತ. ಹಾಗಲ್ಲ ವಿಭಾಗ. 1 ಹಣ್ಣಿನಲ್ಲಿ 3 ರಸ, ಇನ್ನೊಂದು ಹಣ್ಣಿನಲ್ಲಿ 1 ರಸ. ಅದೊಂದು ಪ್ರವೃತ್ತಿ ಹಣ್ಣು ಅಂತ, ಇನ್ನೊಂದು ನಿವೃತ್ತಿ ಹಣ್ಣು ಅಂತ. ಪ್ರವೃತ್ತಿ ಹಣ್ಣಿನಲ್ಲಿ ಧರ್ಮ, ಅರ್ಥ, ಕಾಮ ಎನ್ನುವ 3 ರಸ, ನಿವೃತ್ತಿ ಹಣ್ಣಿನಲ್ಲಿ ಮೋಕ್ಷ ರಸ. ಹಾಗಾಗಿ ಒಂದು ಕಡೆ ಇದು. ಆದ್ರಿಂದ ಗೃಹಸ್ಥನಾದು ಹೇಳುವಾಗ ಹೆಂಡತಿಯನ್ನು ಕೈ ಹಿಡಿದು ಪಡೆಯುವಾಗ ಹೇಳೋದು ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ ಅಂತ. ಮೋಕ್ಷೇಚ ಹೇಳುವುದಿಲ್ಲ, ಅದು ಸಂಬಂಧ ಇಲ್ಲದ ವಿಷಯ, ಅದು ಇಂಡಿವಿಜುವಲ್ ವ್ಯಕ್ತಿತ್ವ. ಹಾಗಾಗಿ 3 ರಸ ಎನ್ನುವುದು ಲೋಕದಲ್ಲಿದೆ, 1 ರಸ ಎನ್ನುವುದು ಹೊರಗಿದೆ. ಅದರಿಂದ ಆಚಾರ್ಯರಲ್ಲಿ ಮೊದಲ ಶ್ಲೋಕದಲ್ಲಿ ಎತ್ತಿಕೊಂಡದ್ದು 4ನೆಯ ವಸ್ತುವನ್ನು, ಮೋಕ್ಷವು. ಇದು ಎಲ್ಲರಿಗೂ ಬೇಕೇ ಬೇಕಾದ್ದು. ಸಾಧನೆಗಾಗಿ ಲೋಕಕ್ಕೆ ಬರುವುದೇ ಯಾಕೆ ಹೇಳಿದರೆ ಮೋಕ್ಷಕ್ಕಾಗಿ. ಇದೊಂದು ವಿಶೇಷ ವಾಕ್ಯ ಉಂಟು. ಮಧ್ವಾಚಾರ್ಯರು ಸಂಹಿತೆಯಲ್ಲಿ ಬಂದ ಮಾತನ್ನು ಕೊಟ್ಟದ್ದು. ಅನಧಿಕಾರಿಣೋ ದೇವಾಃ ಸ್ವರ್ಗಸ್ಥಾಃ ಭಾರತೋದ್ಭವಂ ವಾಂಛಂತಿ ಆತ್ಮವಿಮೋಕ್ಷಾರ್ಥಂ ಉದ್ರೇಕಾರ್ಥೆ ಅಧಿಕಾರಿಣ. ಅಧಿಕಾರದಲ್ಲಿ ಇಲ್ಲದೇ ಇರತಕ್ಕಂಥ ದೇವತೆಗಳು ಅನಧಿಕಾರಿಣ, ಯಾವುದೇ ಪೋರ್ಟ್ಫೋಲಿಯೋ ಇಲ್ಲ, ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಎಂಥದಕ್ಕೂ ಅವರನ್ನು ಕರೆಯುವುದಿಲ್ಲ ಅಂತ ದೇವತೆಗಳು ಕೋಟಿಗಟ್ಟಲೆ ಇಲ್ವಾ? ನಮಗೆ ಯಾರದ್ದು ಪರಿಚಯ ಉಂಟಾ? ನಮಗೆ 100 ಜನರದ್ದು ಹೆಸರು ಗೊತ್ತಿಲ್ಲ ದೇವತೆಗಳಲ್ಲಿ. ತತ್ವಾಭಿಮಾನಿಗಳನ್ನು ಬಿಟ್ಟರೆ ನಾವು ಯಾರನ್ನು ಗುರುತಿಸಿಕೊಳ್ಳುತ್ತೇವೆ? ದೇವತೆಗಳು ಇಲ್ಲ. ಇದ್ದಾರೆ, ಕೋಟಿಗಟ್ಟಲೆ ದೇವತೆಗಳು ಇದ್ದಾರೆ. ಅವರಿಗೆಲ್ಲ ಯಾವುದೇ ಅಧಿಕಾರ ಇಲ್ಲ, ಇಂದ್ರಿಯಗಳೆಲ್ಲ ಅಧಿಕಾರ ಇಲ್ಲ, ದಿಕ್ಕುಗಳೆಲ್ಲ ಅಧಿಕಾರ ಇಲ್ಲ ಅವರಿಗೆ, ವಸ್ತುಗಳೆಲ್ಲ ಅಧಿಕಾರ ಇಲ್ಲ ಅವರಿಗೆ. ಅದನ್ನು ಅನಧಿಕಾರಿಣೋ ದೇವಾಹ. ಒಂದು ವಿಷಯ ಏನಂದ್ರೆ, ದೇವತೆಗಳು ಎನ್ನುವ ಶಬ್ದಕ್ಕೆ ದೇವತಾ ಎನ್ನುವ ಶಬ್ದದಲ್ಲಿ ದೇವರನ್ನು ತಿಳಿದವ ಅಂತ ಅರ್ಥ ಉಂಟು. ದೇವಂ ತನೋತಿ ಅಂತ ಅರ್ಥದಲ್ಲಿ ಭಗವಂತನನ್ನು ತಿಳಿಕೊಂಡಿದ್ದಾನೆ ಅಂತ ಅರ್ಥ. ನ ದೇವ ಪದವೀಂ ಪ್ರಾಪ್ತಾಹ ಬ್ರಹ್ಮದರ್ಶನ ವರ್ಜಿತಾಹ ಅಂತ ಕ್ರಮ. ಯಾರಿಗೆ ಬ್ರಹ್ಮದರ್ಶನ ಆಗಲಿಲ್ಲ, ದೇವರು ಯಾರಿಗೆ ಗೊತ್ತಿಲ್ಲ, ಅವನು ದೇವತೆ ಅನಿಸುವುದಿಲ್ಲ. ನ ದೇವ ಪದವೀಂ ಪ್ರಾಪ್ತಾಹ, ದೇವ ಶಬ್ದಕ್ಕೆ ಯೋಗ್ಯತೆ ಇರುವುದೇ ಭಗವಂತನನ್ನು ಕಂಡವರಿಗೆ ಮಾತ್ರ. ಅಂದ್ರೆ ಅಪರೋಕ್ಷ ಆದವರಿಗೆ ಅಂತ ಅರ್ಥ. ದೇವರ ದರ್ಶನ ಯಾರಿಗೆ ಆಗಿದೆ, ಯಾರು ದೇವರನ್ನು ಚೆನ್ನಾಗಿ ತಿಳ್ಕೊಳ್ಳುತ್ತಾನೆ, ಅವನನ್ನು ದೇವತೆಗಳು ಅಂತ ಕರಿತೇವೆ. ದೇವರನ್ನೇ ತಿಳಿಯದವನು ದೇವತೆ ಆಗುವುದು ಹೇಗೆ? ಯಾರಿಗೆ ಸ್ವಯಂ ದೇವರೇ ಗೊತ್ತಿಲ್ಲ ಅವನನ್ನು ನಾವು ಯಾಕೆ ಪೂಜೆ ಮಾಡ್ತೇವೆ? ಆದ್ರಿಂದ ದೇವ ಅನ್ನುವ ಶಬ್ದ ಬರುವುದೇ ದೇವರನ್ನು ತಿಳಿದವನೇ ಮೋಕ್ಷ ಆಗುವುದು. ಮತ್ತೆ ಆದ್ರಿಂದ ಇಲ್ಲಿ ಹೇಳ್ತಲ್ಲ, ಅನಧಿಕಾರಿಣೋ ದೇವಾಹ, ದೇವರನ್ನು ತಿಳಿದಿದ್ದಾರೆ, ಯಾವುದೇ ಅಧಿಕಾರದಲ್ಲಿ ಇಲ್ಲವರು. ಮತ್ತೆ ಸ್ವರ್ಗಸ್ಥಾಹ, ಸ್ವರ್ಗದಲ್ಲಿ ಇದ್ದಾರೆ, ಅಮೃತಗೊಳಿದ್ದಾರೆ, ಎಲ್ಲರೊಟ್ಟಿಗೆ ಇದ್ದಾರೆ.
ಸ್ವರ್ಗದಲ್ಲಿ ಇದ್ದ ನಂತರ ಮತ್ತೇನು ಕಮ್ಮಿ ಇಲ್ಲ, ಏನಾಗುವುದಿಲ್ಲ. ಏನೋ ದೈತ್ಯರು ಯುದ್ಧ ಆಗ್ತದೆ ಅಂತ ತಿಳ್ಕೊಳ್ಳುವ, ಯುದ್ಧ ಆದ್ರೆ ಮತ್ತೆ ಪುನಃ ದೇವತೆಗಳು ಗೆಲ್ತಾರೆ. ಯಾಕೆ? ದೇವರ ಸಂಕಲ್ಪ ದೇವತೆಗಳೇ ಗೆಲ್ಲಬೇಕು ಅಂತ. ದೈತ್ಯರು ವರದಿಂದ ಯುದ್ಧ ಮಾಡ್ತಾರೆ, ಶಿವಾದಿಗಳ ವರದಿಂದ ಯುದ್ಧ ಮಾಡ್ತಾರೆ, ತಾತ್ಕಾಲಿಕವಾಗಿ ಗೆಲ್ತಾರೆ, ಮತ್ತೆ ದೇವರು ಯಾವುದೋ ಒಂದು ಅವತಾರವನ್ನು ತಾಳ್ತಾನೆ, ಮತ್ತೆ ಅವರನ್ನು ನಿಗ್ರಹ ಮಾಡ್ತಾನೆ, ಬಲಿಯ ನಿಗ್ರಹ ಆದಂತೆ. ಆದ್ರಿಂದ ಸ್ವರ್ಗದಲ್ಲಿದ್ದ ದೇವತೆಗಳಿಗೆ ಯಾರೋ ಪಟ್ಟಳ ಇಲ್ಲ, ಖುಷಿಯಲ್ಲಿದ್ದಾರೆ. ಅಮೃತ ಅಮೃತ ಕುಡಿದಿದ್ದಾರೆ, ನಂದನ ವನ ಇದೆ, ಅಪ್ಸರೆ ಇರಬೇಕಾದ್ರೆ ಇರ್ತಾರೆ, ದೇವರ ದರ್ಶನ ಆಗ್ತದೆ, ಬೇಕಾದಷ್ಟು ಋಷಿಗಳು ಸಿಗ್ತಾರೆ. ಹೀಗಿದ್ದರೂ ಅನಧಿಕಾರಿಣ, ಕೆಲವರಿಗೆ ಅಧಿಕಾರ ಇದ್ರೆ ತಲೆಬಿಸಿ, ಈ ಯಾವತ್ತು ನೋಡ್ತಾ ಇರಬೇಕು, ಯಾವುದೋ ಒಂದು ಪೋರ್ಟ್ಫೋಲಿಯೋ ಕೊಡ್ತಾರೆ, ಆ ಕೆಲಸದಲ್ಲಿ ಅವರು ಇರಬೇಕು, ತಪ್ಪಾಗಬಾರದು, ತಪ್ಪಿಸಬಾರದು. ಇದವರಿಗೆ ನೋಡಿ ಆರಾಮ, ಎಂತ ಕೆಲಸ ಇಲ್ಲ, ಅನಧಿಕಾರಿಣ. ಆದ್ರೆ ದೇವತೆಗಳ ಯಾದಿಯಲ್ಲಿದ್ದಾರೆ, ದೇವರ ದರ್ಶನ ಆಗಿದೆ, ಸ್ವರ್ಗಸ್ಥ, ಸ್ವರ್ಗದಲ್ಲೇ ಇದ್ದಾರೆ, ಏನು ಹೆಚ್ಚು ಕಡಿಮೆ ಇಲ್ಲ. ಆದರೂ ಭಾರತೋದ್ಭವಂ ವಾಂಚಂತ, ವಿಷಯದಲ್ಲಿ ಕೇಳಿದ್ರೆ ಅವರು ಭಾರತಕ್ಕೆ ಬರಲು ಇಷ್ಟಪಡ್ತಾರೆ, ಭಾರತದಲ್ಲಿ ಹುಟ್ಲಿಕ್ಕೆ ಇಷ್ಟಪಡ್ತಾರೆ. ಯಾಕೆ ಕೇಳಿದ್ರೆ ಆತ್ಮ ವಿಮೋಕ್ಷಾರ್ಥಂ, ತಮ್ಮ ಬಿಡುಗಡೆಗಾಗಿ. ಮೋಕ್ಷಾರ್ಥ ಮೆಳ್ಳಿಲ್ಲ, ಆತ್ಮ ವಿಮೋಕ್ಷಾರ್ಥಂ, ತಮ್ಮ ವಿಶೇಷವಾದ ಬಿಡುಗಡೆಗಾಗಿ. ಅಂದ್ರೆ ಸಾಧನೆ ಮಾಡಿದ್ದಕ್ಕೆ ಲಾಭ ಹೆಚ್ಚು, ಅಂದ್ರೆ ಕಾಲಪಕ್ವ ಅಂತ ಅರ್ಥ. ಒಂದು ಮಾವಿನಕಾಯಿ ಆಗಿದೆ, ಬೆಳೆದಿದೆ, ನಾವದನ್ನು ಕತ್ತರಿಸಿ ತೆಗೆದಿಟ್ರೆ ಅದನ್ನು ನಾವು ಸುಮಾರು ಹೊತ್ತು ಕಾಯ್ಬೇಕು. ಅದನ್ನು ಹಳಿದು ಮಾಡಲಿಕ್ಕೆ ಅದಕ್ಕೆ ಇನ್ನು ಹುಲ್ಲೆಲ್ಲ ಹಾಕಿ ಪೆಟ್ಟಿಗೆ ಎಲ್ಲ ಮುಚ್ಚಿ, ಅಂದ್ರೆ ಬಲಾತ್ಕಾರದಲ್ಲಿ ಅದನ್ನು ಹಣ್ಣು ಮಾಡ್ತೇವೆ ನಾವು, ಹಣ ಆಗ್ತದೆ ಆಗ, ಆದರೆ ರುಚಿ ಕಡಿಮೆ ಇರ್ತದೆ. ಬಲಾತ್ಕಾರದಲ್ಲಿ ಹಣ್ಣು ಮಾಡಿದ್ದು ರುಚಿ ಇರುವುದಿಲ್ಲ. ಅದೇ ಮರದಲ್ಲಿ ಮಾಗಿದಾಗ, ಅಲ್ಲೇ ಬಣ್ಣ ಬಂದಾಗ ಅದು ಭಾರಿ ರುಚಿ ಇರ್ತದೆ. ಅಂದ್ರೆ ಕಾಲದಲ್ಲಿ ಪಕ್ವ ಆಗಬೇಕು, ಬಲಾತ್ಕಾರದಲ್ಲಿ ಪಕ್ವ ಆಗ್ಲಿಕ್ಕಿಲ್ಲ. ಜೀವನೂ ಹಾಗೆ, ಸಾಧನೆಯಲ್ಲಿ ಕಾಲದಲ್ಲಿ ಪಕ್ವ ಆಗ್ಬೇಕು, ಅರ್ಜೆಂಟಲ್ಲಿ ಆಗ್ಲಿಕ್ಕಿಲ್ಲ. ಅದಕ್ಕೋಸ್ಕರ ಅವರು ಭಾರತ ದೇಶದಲ್ಲಿ, ಯಾಕೆಂದ್ರೆ ಇದು ಪುಣ್ಯ ಭೂಮಿ, ಇದು ಕ್ಷೇತ್ರ, ಇದು ಸಾಧನೆ ಮಾಡುವ ಬೀಡು, ಇದಕ್ಕೆ ಕರ್ಮಭೂಮಿ ಅಂತ ಹೆಸರು. ಉಳಿದದ್ದೆಲ್ಲ ಭೂಗ ಭೂಮಿ ಅಂತ ಅರ್ಥ. ಅಲ್ಲಿ ಗಮ್ಮತ್ ಮಾಡ್ಲಿಕ್ಕೆ ಇರುತ್ತೆ. ಅಲ್ಲಿ ಮಾಡಿದ್ದಕ್ಕೆ ಫಲ ಇಲ್ವಾ ಕೇಳಬೇಡಿ, ಎಂದು ಬಹಳ ಕಡಿಮೆ, ಯಾರಿಗೆ ಬೇಕಾಗ್ತದೆ, ಎಂತ ಸಿಗ್ತದೆ, ಪ್ರಯೋಜನ ಆಗುವುದಿಲ್ಲ. ಅಂದ್ರೆ ಕರೆನ್ಸಿ ವ್ಯಾಲ್ಯೂ ಇದ್ದಾಗೆ, ಇಲ್ಲಿ ಕರೆನ್ಸಿ ವ್ಯಾಲ್ಯೂ ಇದ್ದದ್ದು, ಇನ್ನೊಂದು ಕಡೆಯಲ್ಲಿ ಅದಕ್ಕೆ ಭಾರಿ ಕಮ್ಮಿ ಇರಬಹುದು ವ್ಯಾಲ್ಯೂ, ಆಗ ಪ್ರಯೋಜನ ಏನಾಗ್ತದೆ? ಭಾರತದ ರೂಪಾಯಿಗಳಿಗೆ ಡಾಲರ್ ಇದರಲ್ಲಿ ಏನು ಮೌಲ್ಯವೇ ಇಲ್ಲ, ಪ್ರಯೋಜನ ಇಲ್ಲ. ಹಾಗೆ ನಾವು ಬೇರೆ ದೇಶಗಳಲ್ಲಿ ಹೋದ್ರೆ ವಿಶೇಷಾತ್ ಭಾರತೆ ಪುಣ್ಯಂ ಚರೇಯು ಪಾಪಮಪ್ಯಥ ಅಂತಾರೆ. ಹಾಗಾದ್ರೆ ಅಲ್ಲಿ ತಪ್ಪು ಮಾಡಿದ್ರೆ ಏನು ಫಲವೇ ಇಲ್ವಾ? ನೆಗ್ಲೆಜಿಬಲ್, ಅದು ಪ್ರಯೋಜನ ಇಲ್ಲ ಅಂತಾರೆ. ತಪ್ಪು ಮಾಡ್ಲಿಕ್ಕೆ ಹೋಗಿ, ತಿನ್ಲಿಕ್ಕೆ ಹೋಗಿ, ನಿಮಗೆ ಲಾಭ ಏನಾದ್ರೂ ಉಂಟಾ? ದೇವರ ದರ್ಶನ ಆಗ್ತದ? ಮುಂದೆ ಹೋಗ್ತಾ ಇದ್ದೀರಾ ನೀವು? ಭಾರತದಲ್ಲಿ ಜನ್ಮ ಅಂದ್ರೆ ಇತರ ದೇಶಗಳಲ್ಲಿ ಜನ್ಮ ಮಾಡಿದ್ದರ ಮುಂದರಿಕೆ, ಇದಕ್ಕಿಂತ ಮುಂದೆ ಹೋಗ್ಬೇಕು ನಾವು, ಹಿಂದೆ ಬರಬಾರ್ದು. ಬನ್ನಂಜಿಯವರೊಂದು ಬಹಳ ಚಂದವಾದ ದೃಷ್ಟಾಂತ ಕೊಡುತ್ತಾರೆ. ಇಡೀ ಪ್ರಪಂಚವೇ ಒಂದು ಮನೆ ಅಂತ ಮಾಡಿಕೊಳ್ಳಿ. ಮನೆಯಲ್ಲಿದ್ದಾಗ ನಾವೆಲ್ಲ ಕಡೆ ಇರ್ತೇವೆ, ಏನೆಲ್ಲ ಮಾಡ್ತೇವೆ ಮನೆಯಲ್ಲಿ? ಮನೆಯಲ್ಲಿ ದೇವರ ಪೂಜೆ ಮಾಡ್ತೇವೆ, ಊಟ ಮಾಡ್ತೇವೆ, ಮಲಗ್ತೇವೆ, ಆಡ್ತೇವೆ, ಇದೆಲ್ಲ ಉಂಟು. ಸ್ನಾನ ಮಾಡ್ತೇವೆ, ಒಂದಕ್ಕೆ ಎರಡಕ್ಕೆ ಮಾಡ್ತೇವೆ. ಆದ್ರೆ ಎಲ್ಲಿ? ಅದಕ್ಕೆ ಆದ ಸ್ಥಳ ಉಂಟು. ಅಡುಗೆ ಕೋಣೆ, ಆಟದ ಕೋಣೆ, ನಿದ್ರೆಯ ಮಲಗುವ ಕೋಣೆ, ಆ ನಂತರ ಟಾಯ್ಲೆಟ್, ಬಾತ್ರೂಮು, ದೇವರ ಕೋಣೆ ಎಲ್ಲ ಉಂಟು. ಆಗ ನಾವು ಎಲ್ಲಿ ಏನು ಮಾಡ್ತೇವೆ? ಜಪಪೂಜೆ ಪುನಸ್ಕಾರ ಮಾಡುವುದು ದೇವರ ಕೋಣೆ, ಅಡುಗೆ ಕೋಣೆಯಲ್ಲಿ ಅಡುಗೆ, ಊಟದ ಕೋಣೆಯಲ್ಲಿ ಊಟ, ಮಲಗು ಕೋಣೆಯಲ್ಲಿ ಮಲಗುವುದು, ವಿಹಾರದ ಕೋಣೆಯಲ್ಲಿ ವಿಹಾರ. ಹಾಗೆ ಇಡೀ ಪ್ರಪಂಚದಲ್ಲಿ ದೇವರ ಕೋಣೆ ಯಾವುದು ಕೇಳಿದ್ರೆ ಭಾರತ. ಯಾಕೆ ಅಂದ್ರೆ ಅವತಾರಗಳೆಲ್ಲಾದದ್ದು ಇಲ್ಲಿ, ಇದು ದೇವರ ಕೋಣೆ, ಉಳಿದ ಕಡೆ ಬರಲಿಲ್ಲ ದೇವರು. ಆದ್ರಿಂದ ವಿಶೇಷಾತ್ ಭಾರತೇ ಪುಣ್ಯಂ ಚರೇಯು ಪಾಪಮಪ್ಯಥ ತಥೈವ ಭಗವದ್ಭಕ್ತಿಂ ಪೃಥಿವ್ಯಾಂ ನಾಣ್ಯ ವರ್ಷಗಾಹ. ಭೂಮಿಯಲ್ಲಿ ಬೇರೆ ವರ್ಷಗಳಲ್ಲಿ ಇದು ಯಾವುದೇ ರೀತಿಯಾದ ಸಾಧನೆಗಳಿಗೆ ಬೆಲೆ ಇಲ್ಲ. ದೇವರು ನಮ್ಮನ್ನು ಇಲ್ಲಿಯ ಸೃಷ್ಟಿ ಮಾಡಿದ ನಂತರ ನಾವೇಕೆ ಓಡಬೇಕು? ರಾಮ ಒಂದು ಮಾತು ಹೇಳಿದ, ರಾವಣನ ಗೆದ್ದ ಬಳಿಕ ರಾಜರಿಗೆಲ್ಲ ಅದು ಇಷ್ಟವೇ, ಅವರದ್ದೇ ದೌಲತ್ತು, ಅವ್ರು ಗೆದ್ದದ್ದು ಅವರಿಗೆ ನೆಲ, ಕ್ರಮವೇ, ಅದು ಅನ್ಯಾಯ ಅಲ್ಲ. ಇಷ್ಟಾಗಿ ರಾವಣ ಅನ್ಯಾಯ ಮಾಡಿ ಬೇರೆ ಸೋತದ್ದು, ರಾಮನಾಗಿ ಹೋಗಿ ಯುದ್ಧ ಮಾಡಿ ಪಡೆದದ್ದಲ್ಲ. ರಾವಣ ಸತ್ತ, ಕೊಡ್ಲಿಲ್ಲ, ಕೊನೆ ಗಳಿಗೆವರೆಗೂ ಆಫರ್ ಇಟ್ಟ, ಸೀತೆ ಕೊಡು, ಬದುಕಿ ಬಿಡು ಅಂತ ಹೇಳಿ. ಕುಂಭಕರ್ಣನ್ ಹೇಳಿದ, ಸೀತೆ ಕೊಡು ಮಾರಾಯ, ಇಷ್ಟು ಜೋರಿದ್ರೆ ನಾವು ಯಾಕೆ ಸಾಯ್ತೇವೆ ಅಂತ. ಆಗ ಮತ್ತೆ ಬಂದು, ನಿನ್ನಂತ ತಮ್ಮನನ್ನು ಪಡೆದುಕೊಂಡು ನಾನು ಅನ್ಯಾಯ ಮಾಡಿದ ದೊಡ್ಡ ಸಂಗತಿಯಾಗಿ ಹೋಗಿ ಯುದ್ಧಕ್ಕೆ ಹೋಗಿ ಸತ್ತ.
ಹೀಗಾಗಿ ಲಂಕೆ ಸಿಕ್ಕಿತು. ಆಗ ವಿಭೀಷಣ ಎಲ್ಲ ಹೇಳಿದ, ರಾಮ ಹೇಗೂ ಕಾಡು ಆಡು ನೀನು, ನಾಳೆ ಭರತನಿಗೆ ಪಟ್ಟವನ್ನು ಕೊಡ್ತೀವಿ ಬೇಕಾದ್ರೆ, ಅಪ್ಪ ಕೇಳಿದ್ದಾನೆ, ಇಲ್ಲೇ ಇದ್ದು ಬಿಡು, ಇದೇ ನಿನ್ನ ರಾಜ್ಯ. ಆಗ ರಾಮ ಏನು ಹೇಳ್ತಾನೆ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದ ಬಿಗರಿಯಸಿ ಅಭಿ ಸ್ವರ್ಣಮಯೀ ಲಂಕಾ ನಮೇ ಲಕ್ಷ್ಮಣ ರೋಚತೆ. ಚಿನ್ನದ್ದೇ ಇರಲಿ ನಾಡು, ನನಗೆ ಬೇಡ. ಹುಟ್ಟಿನ ನೆಲ ತಾಯಿ ಬಹಳ ದೊಡ್ಡ ಸಂಗತಿ ಅಂತ ಅಂದು ಅಯೋಧ್ಯೆಗೆ ಬರ್ತಾನೆ. ಹಾಗಾದ್ರೆ ಭಾರತದ ಮೇಲೆ ರಾಮಾಯಣದಲ್ಲಿಯೂ ರಾಮನ ಕಾಲದಲ್ಲಿಯೂ ರಾಮನ ಮಾತು ದೇವರ ಮಾತು ಏನು? ಇಲ್ಲಿ ಸಾಧನೆ ಮಾಡ್ಲಿಕ್ಕೆ ಇರುತ್ತೆ. ಹಾಗೆ ದೇವರು ನಮ್ಮನ್ನು ಜನ್ಮಭೂಮಿಯನ್ನಾಗಿಸಿದನ್ನು ಕೊಟ್ಟಾಗ, ಇಲ್ಲೇ ಹುಟ್ಟಿಸಿದ ನಂತರ ನಾವು ಉಳಿದೆಡೆ ಹೋಗಿ ಏನು ಸಾಧನೆ ಮಾಡುತ್ತೇವೆ? ಏನು ಮಾಡಿದಾಗ ಆಗ್ತದೆ ನಮ್ಮ ಸಾಧನೆಯನ್ನು? ಹಾಗಾಗಿ ಭಾರತದಲ್ಲಿ ದೇವತೆಗಳು ಬಂದು ಸಹ ಸಾಧನೆ ಮಾಡ್ತಾರೆ ಎನ್ನುವ ಒಂದು ರೋಚಕವಾದ ಸಂಗತಿಯನ್ನು ಮಧ್ವಾಚಾರ್ಯ ಕೊಡ್ತಾರೆ. ಅದು ನಮಗೆ ಕಾಣುವುದಿಲ್ಲ ಯಾರೇನು ಅಂತ. ಯಾರು ದೇವತೆಗಳು, ಅವರಿಗೇನು ಐಡೆಂಟಿಫಿಕೇಶನ್ ಕಾರ್ಡ್ ಉಂಟಾ? ಯಾರನ್ನು ಗುರುತಿಸ್ತೇವೆ ನಾವು? ಗುರುತಿಸಿದ್ರೆ ಅವರು ಯಾವ ಅಧಿಕಾರಿಗಳು? ಅನಧಿಕಾರಿಣ ಅಂದಿದ್ದಾರೆ ಅವರು, ಪೋರ್ಟ್ಫೋಲಿಯೋ ಇಲ್ಲದವರು ಅಂತ ಹೇಳಿದ್ದಾರೆ. ಅನಾಖ್ಯಾತ ದೇವತೆಗಳು ಅಂತ ಇದ್ದಾರೆ, ಹೆಸರಿಲ್ಲದವರು ಅಂತ ಇದ್ದಾರೆ. ಹೆಸರಿಲ್ಲ ಅಂದ್ರೆ ಫೇಮಸ್ ಅಲ್ಲ ಅಂತ ಅರ್ಥ. ಅವರು ಎಲ್ಲಿಯೂ ಬಾರದವರು ಅಂತ ಇದ್ದಾರೆ ಕೋಟಿಗಟ್ಟಲೆ. ಅದನ್ನ ಅವರೆಲ್ಲರೂ ಸಹ ಭಾರತಕ್ಕೆ ಬರ್ತಾರೆ. ಯಾಕೆ ಕೇಳಿದ್ರೆ, ಹೆಚ್ಚಿನ ಸಾಧನೆ ಮಾಡಿ ಮೋಕ್ಷದನ್ನು ಹೆಚ್ಚಾಗಿ ಪಡಿಲಿಕ್ಕೆ. ಹಾಗೊಂದುಂಟ ಕೇಳಿದ್ರೆ ಅದಕ್ಕೊಂದು ವ್ಯವಸ್ಥೆ ಉಂಟು, ಉದ್ರೇಕ ಅಂತ ಉಂಟು, ಆನಂದದ ಉದ್ರೇಕ. ಹಾಲು ಉಕ್ಕುವುದಿಲ್ವಾ? ಇರುವ ಹಾಲೆ ಎತ್ತರಕ್ಕೆ ಇರ್ತದೆ, ಜಾಸ್ತಿ ಆಯ್ತು ನಮಗೆ ಅದು ಏದು ಮಾರೆ ಕಂಡಿತು, ಅರ್ಧ ಪಾತ್ರೆ ತಗೊಂಡದ್ದು ಹಾಲು, ಇಡೀ ಪಾತ್ರೆಯಲ್ಲಿ ಹೇಗಾಯ್ತು ಹಾಲು? ಅದು ಉಕ್ಕುವುದರಿಂದ. ಹಾಗೆ ಆನಂದ ಮನುಷ್ಯನಿಗೆ ಉಕ್ಕುತ್ತದೆ. ಈ ರೀತಿಯಾಗಿ ಸಾಧನೆ ಮಾಡಿದವನಿಗೆ ಹೆಚ್ಚು ಸೌಲಭ್ಯ ಸಿಗ್ತದೆ. ಅದಕ್ಕೋಸ್ಕರ ಭಾರತಕ್ಕೆ ಬರ್ತಾರವರು. ವಾಂಛಂತಿ ಆತ್ಮವಿಮೋಕ್ಷಾರ್ಥಂ, ನಿಜವಾಗಿ ಅವರಿಗೆ ಮೋಕ್ಷ ಕಟ್ಟಿಟ್ಟ ಬುತ್ತಿ. ಹಾಗೆ ದೇವತೆಗಳವರು ದೇವರನ್ನು ಕಂಡಿದ್ದಾರೆ, ಅಪರೋಕ್ಷ ಆದ ನಂತರ ಮತ್ತೆ ಸಮಸ್ಯೆ ಇಲ್ಲ. ಆದರೂ ಸಾಧನೆ ನಿಲ್ಲುವುದಿಲ್ಲ. ಕ್ರಮ ಹಾಗೆ, ದೇವತೆಗಳು ದೇವರನ್ನು ಕಂಡರು, ಜ್ಞಾನಿಗಳಾದರೂ ಕೆಲಸ ಮಾಡಬೇಕು. ಇವತ್ತು ಬ್ರಹ್ಮದೇವ ಪೂಜೆ ಮಾಡ್ತಾನಲ್ಲ, ಮಧ್ಯಾಹ್ನ ಪೂಜೆ ಎಲ್ಲ 3 ಹೊತ್ತು ಜಪ ಮಾಡ್ತಾನೆ, 3 ಹೊತ್ತು ಪೂಜೆ ಮಾಡ್ತಾನೆ ಬ್ರಹ್ಮ. ಅವನಿಗೇನಂತೆ? ದೇವರು ಸಿಕ್ಕಿ ಆಗಿದಲ್ಲ, ಬಿಡ್ಲಿಕ್ಕಿಲ್ಲ. ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯೋ ನಜಾತುಚಿತ್. ಯಾವತ್ತೂ ದೇವರನ್ನು ಮರಿಲಿಕ್ಕಿಲ್ಲ ಎನ್ನುವುದನ್ನು ಮಾಡಿ ತೋರಿಸ್ತಾನ. ಅಂದ ದೇವತೆಗಳು ಆತ್ಮವಿಮೋಕ್ಷಾರ್ಥಂ ಬರ್ತಾರೆ. ಉದ್ರೇಕಾರ್ಥೆ ಅಧಿಕಾರಿಣ, ಆನಂದ ಇನ್ನೂ ಹೆಚ್ಚಾಗಲಿಕ್ಕೆ. ಇವರಿಗೆ ವಿಮೋಕ್ಷ ವಿಶೇಷ ಮೋಕ್ಷ, ಅವರಿಗೆ ಇನ್ನೂ ಗೌಜಿ ಯಾರು? ಅಧಿಕಾರಿಗಳು ಬರ್ತಾರೆ. ಇಂದ್ರಾದಿಗಳು ಅಧಿಕಾರದಲ್ಲಿದ್ದಾರೆ, ಅವರು ಬರ್ತಾರೆ. ಅಧಿಕಾರದಲ್ಲಿರುವ ದೇವತೆಗಳು ಬರ್ತಾರೆ, ಅಧಿಕಾರ ಇಲ್ಲ ದೇವತೆಗಳು ಬರ್ತಾರೆ. ಆದ್ರಿಂದ ಭಾರತದಲ್ಲಿ ಯಾರಿದ್ದಾರೆ ಗೊತ್ತಿಲ್ಲ, ಹೇಗಿರ್ತಾರೆ ಗೊತ್ತಿಲ್ಲ. ಇದು ಸ್ಟೇಟ್ಮೆಂಟ್ ಮಧ್ವಾಚಾರ್ಯ ಕೊಟ್ಟದ್ದು. ಇಲ್ಲಿ ಬರ್ತಾರೆ ಎನ್ನುವುದು ಅವರು ಕಂಡಿದ್ದಾರೆ, ಅವ್ರಿಗೆ ಗೊತ್ತು, ಅವರಿಗೂ ಪರಿಚಯ ಆಗ್ತದೆ ಎಂಥವರು ಯಾರು ಹೇಗಿರ್ತಾರೆ ಯಾರಿಗೊತ್ತು. ಇಡೀ ದೇಶದ ದೊರೆಯಾಗಿದ್ದ ಭರತ ಹೇಗಿದ್ದ? ಜಡವಾದ ಒಂದು ಬ್ರಾಹ್ಮಣ ವೇಷದಲ್ಲಿ ಇದ್ದ. ಯಾರಿಗೂ ಗೊತ್ತೇ ಆಗುವುದಿಲ್ಲ ಹೇಗಿರ್ತಾರೆ. ಮನುಷ್ಯರಾಗಿರ್ಬೇಕಾಗಿಲ್ಲ, ಪ್ರಾಣಿ ಪಕ್ಷಿಗಳು, ಮರಮಟ್ಟುಗಳು, ಕ್ರಿಮಿಕೀಟಗಳು ಎಂಥದೋ ಏನೋ, ಹೇಗೋ ಹಾಗೋ. ಅದೊಂದು ರೀತಿಯ ಸಾಧನೆ ಅವರಿಗೆ. ಈಗ ಗಂಗಾ ನದಿಯಲ್ಲಿ ಒಂದು ಮೀನಾಗಿ ಹುಟ್ಟಿದ್ರು ದೇವತೆಗಳು, 100 ವರ್ಷ ಬದುಕಿದ್ದರು. ದೊಡ್ಡ ಸಂಗತಿಯನ್ನು ಕೇಳಿದರೆ, ದೇವರ ಪಾದೋದಕ ಗಂಗೆಯನ್ನು ಪ್ರತಿನಿತ್ಯ ಕುಡಿಯುವ ವ್ಯವಸ್ಥೆ ಅಲ್ವಾ. ದೇವರ ಧ್ಯಾನ ಮಾಡ್ತಾ ಇರ್ತಾರಲ್ಲ ಅವರಿಗೆ. ನಾವು ತಿಳ್ಕೊಂಡದ್ದು ಎಂಥದ್ದು ಅಲ್ಲ, ನಮಗೇನು ಗೊತ್ತು ಯಾರು ಏನಾಗಿದ್ದಾರೆ ಅಂತ. ಆದ್ರಿಂದ ಮೊದಲ ಶ್ಲೋಕದಲ್ಲಿ ಆಚಾರ್ಯರು ಮೋಕ್ಷವನ್ನೇ ಹೇಳಿಬಿಟ್ಟು, ಮೋಕ್ಷ ಪುರುಷಾರ್ಥದ ಚಿಂತನೆ ಮಾಡ್ಲಿಕ್ಕೋಸ್ಕರ ಹೇಳಿದ್ದು. ದದಾತಿ ಅಮೃತತ್ವಂ ಹಿ, ಬೇರೆ ಎಲ್ಲ ಬೇಡ. ಮನುಷ್ಯನಿಗೆ ಬೇರೆ ಎಲ್ಲ ಸಿಕ್ಕಿದ್ರು ಅಲ್ಲೇ ಇದ್ದು ಬಿಡ್ತಾನೆ. ಮಕ್ಕಳು ಆಡುವಾಗ, ಮಕ್ಕಳು ಕೂಗುವಾಗ ತಂದೆ ತಾಯಿಯರೆಲ್ಲ ಅದಕ್ಕೆ ಬಿಸಾಡ್ತಾರೆ ತಿನ್ಲಿಕ್ಕೆ. ತಿಂದು ಮುಗಿದ ನಂತರ ಇನ್ನೆಷ್ಟು ತಿನ್ನುವುದು? ಅದು ತಿನ್ನುವುದಿಲ್ಲ. ಮತ್ತೆ ಅದಕ್ಕೆ ಆಟಿಕೆಯನ್ನು ಬಿಸಾಡ್ತಾರೆ. ಎಲ್ಲ ಆಟಿಕೆ ಆದ ನಂತರ ಮತ್ತೊಂದು ಜೋರು ಮಾಡಿದ್ರೆ ಮತ್ತೇನೋ ಕೊಳ್ಳಿ ನೋಡ್ತಾರೆ. ಕೊನೆಗೆ ಅವರು ಸಿಗುವುದು, ಅವ್ರು ಬರೋದೇ ಇಲ್ಲ. ಹಾಗೆ ದೇವರು ಇದನ್ನೆಲ್ಲ ಆಟಿಕೆಗಳನ್ನಾಗಿ ನಮಗೆ ಕೊಟ್ಟುಬಿಟ್ಟಿದ್ದಾರೆ, ಗೊಬ್ಬೆ ಆಳುವವರಿಗೆಲ್ಲ. ನಾವು ಅದರಲ್ಲಿ ಗಮ್ಮತ್ ಮಾಡ್ತಾ ಕೂತ್ಕೊಳ್ಳಿದೆ. ಧರ್ಮಾರ್ಥ ಕಾಮಗಳೇ ದೊಡ್ಡ ಸಂಗತಿಯಿಂದ ಹೇಳಿಕೊಂಡು, ಯಾರಿಗೆ ಬೇಕು ಕೋಟಿಗಟ್ಟಲೆ ವ್ಯಾಪಾರ? ಭಾರಿ ಲಾಭ ಆಗ್ತದೆ ಹೇಳ್ತಾರೆ. ಇಷ್ಟು ಕೊಟ್ಟು ಬಿಡ್ತೇವೆ ನಿಮಗೆ ಸೈಟ್ ಹೇಳ್ತಾರೆ, ಎಷ್ಟು ಬೇಕಾದ್ರೆ ಕೆಲಸ ಮಾಡಿ ಅಂತಾರೆ. ಯಾರಿಗೆ ಬೇಕಾ ಅದು? ಅದರ ಉಪದ್ರ ಬೇಕು ಯಾರಿಗಾದ್ರೂ? ತಲೆ ಮೇಲೆ ಹಾಕೊಳ್ತಾರೆ ಯಾರಾದ್ರೂ? ರಿಸ್ಕ್ ತಗೊಳ್ತಾರೆ ಯಾರಿಗೆ? ದುಡ್ಡು ದುಡಿದು ತಿನ್ನುವುದು ಯಾರಿಗೆ ಬೇಕು? ಕಷ್ಟಪಟ್ಟು ತಿನ್ನುವುದು ಯಾರಿಗೆ ಬೇಕು? ಇನ್ನಷ್ಟು ದೊಡ್ಡ ಮೂಟೆ ಇಟ್ಕೊಂಡು ಮತ್ತೆ ಅದಕ್ಕೆ ಬಾಗಿಲು ಹಾಕಬೇಕು, ಬೀಗ ಹಾಕಬೇಕು, ಕಳ್ಳಗ ಹಾಕರು ಬರಬಾರ್ದು, ಇನ್ಕಮ್ ಟ್ಯಾಕ್ಸ್ ಅವರು ಬರಬಾರ್ದು, ಅಡಗಿಸಿದಬೇಕು. ಇದೆಲ್ಲ ಬೇಕಾ? ರಾತ್ರಿಗಳೇನಾದ್ರೆ ನಿದ್ದೆ ಬರುವುದಿಲ್ಲ, ಗೂರ್ಕೆ ಎಲ್ಲ ನಿಲ್ಲಿಸುದು, ಮತ್ತೆ ಅವನೇ ಕೊಲ್ಲಿಕ್ಕೆ ಬರುದು. ಇದೆಲ್ಲ ತಾಪತ್ರ ಹೊಡಿದಾಗ
ಆರಾಮ, ಎಂಥದ್ದು ಬೇಡ ಅನಿಸ್ತದೆ. ಹಾಗೆ ದದಾತಿ ಅಮೃತತ್ವಂ ಹಿ, ಇಲ್ಲಿ ಸಾವಿನ ಭಯ, ಸಾವಿನೊಟ್ಟಿಗೆ ಬದುಕ್ತೇವೆ, ಅದಕ್ಕೆ ಅಮೃತತ್ವ ಅಂದ್ರೆ ಇನ್ಯಾವುದೇ ರೀತಿಯಾದ ಸಾವು ನೋವುಗಳು ಸಂಕಟ ಇಲ್ಲ. ಯೋ ದದಾತಿ ಅಮೃತತ್ವಂ, ಅಲ್ಲಿ ದದಾತಿ ಅಮೃತತ್ವಂ ದದಾತಿ ಅಮೃತತ್ವಂ ಅಂತ ಹೇಳಿ ಎಣ್ಣು ಸಂಧಿ ಆಗಿದೆ. ಇಕಾರ ಮತ್ತು ಅಕಾರಗಳು ಸೇರಿದಾಗ ಇಕೋ ಎಣಚಿ ಸೂತ್ರ ಮತ್ತೆ ಕಲೀಲಿಕ್ಕೆ, ಇಕಸ್ಥಾನೆ ಎಣ್ಸ್ಯ ತಜಿ ಸಂಹಿತಾಯಾಂ ಪರೆ ಅಂತ ಅದರದ್ದು ವೃತ್ತಿ ಕಲೀಲಿಕ್ಕೆ. ಇಕಿ ಅನ್ನೋದು ಸೂತ್ರದಲ್ಲಿ ಬಂದದ್ದು. ಐವರು ಋಲಕ್ ಏವೋಂಗ್ ಅಯೋಚು 14 ಸೂತ್ರಗಳನ್ನು ಕಲಿಬೇಕು. 14 ಸೂತ್ರ ಕರೆದಾಗ ಅವ್ರು ಕಟ್ಟು ಮಾಡಿ ಹೇಳ್ತಾರೆ. ಅಣು ಅಂತ ಹೇಳಿದ್ರೆ ಐವಣು ಅಷ್ಟೇ, ಆ ಈ ಉ 3 ಅಕ್ಷರ ಅಂತ ಅರ್ಥ. ಇಕ್ ಅಂದ್ರೆ ಐವಣು ಋಲಕ್ ಏವೋಂಗ್ ಅಲ್ಲಿಂದ ಶುರು ಮಾಡಿ ಆವನ್ನು ಬಿಡಬೇಕು, ಈಯನ್ನು ಹಿಡಿಬೇಕು. ಇವನು ಋಲಕ್ ಇವು ಋಲು 4 ಅಕ್ಷರ, ಕ್ ಬೇಡ. ಇವರುಲುಗಳಿಗೆ ಅಕ್ಷರ ಹೇಳುವಾಗ ಕ್ರಮ ಹಾಗೆ, ಇವರುಲುಗಳಿಗೆ ಎಣು ಬರ್ತದೆ ಯಾವಾಗ? ಅಚಿ ಇದ್ದಾಗ. ಅಚು ಅಂದ್ರೇನು? ಐವಣು ಋಲಕ್ ಏವೋಂಗ್ ಅಯೋಚ್ 4 ಸೂತ್ರದಲ್ಲಿ ಇದ್ದದ್ದು, ಅಂದ್ರೆ ಅಕಾರದಿಂದ ಔಕಾರದವರೆಗೆ ಅಚಿ ಪರೆ ಆದಿಂದ ಹಿಡಿದು ಅವ್ವರೆಗಿದ್ದಾಗ ಈ ಊರುಲುಗಳಿಗೆ ಯಾ ಬರ್ತದೆ, ಯವರಲ್ಲಗಳು ಬರ್ತವೆ. ಏನಂದ್ರೆ ಅಲ್ಲಿ ಹೋಗ್ಬೇಕು, ಯವರಲ ಹಯವರಟ್ ಲಣ್, ಹಾ ಬಿಟ್ಟು ಯವರಲ ಮತ್ತು ಲ 4 ಯವರಲ್ಲಗಳು ಬರ್ತವೆ. ದದಾತಿ ಎನ್ನುವಲ್ಲಿ ಈ ಉಂಟು, ಲಾಸ್ಟ್ ಅಕ್ಷರ. ಅಮೃತತ್ವ ಎನ್ನುವಲ್ಲಿ ಆ ಉಂಟು, ಈ ಆ ಒಟ್ಟಾದಾಗ ಈ ಹೋಗ್ತದೆ, ಯಾ ಬರ್ತದೆ, ಈ ಬರ್ತದೆ ಯವರಲ್ಲಗಳು ಅಂದ್ರೆ. ಈ ದದಾತ್ಯಮೃತತ್ವಂ ಆಯ್ತು, ಅಲ್ಲಿ ಇಕಾರ ಸೈಲೆಂಟ್ ಆಯ್ತು, ಯಕಾರ ಬಂದಿದೆ, ದದಾತ್ಯಮೃತತ್ವಂ ಅಂತ. ಹೀಗೆ ಇದು ಕಲಿಯುವ ವ್ಯವಸ್ಥೆಗಳು, 4 ಅಕ್ಷರಗಳು ಬಂದ ರೀತಿ ಹೇಗೆ ಅಂತ ಮುಂದಿನ ಶ್ಲೋಕದಲ್ಲಿ ಅದು ಬರ್ತದೆ. ಬರುವಾಗ ತಾಪತ್ರೇಣ ಸಂತಪ್ತಂ ಯಥೇತದ ಕಿಲಂ ಜಗತ್ ವಕ್ಷ್ಯಾಮಿ ಶಾಂತೆಯೇ ಹಿಯಸ್ಯ, ಹಿ ಅಸ್ಯ ಹ್ಯಸ್ಯ. ಹಿ ಎನ್ನುವಲ್ಲಿ ಇಕಾರ ಉಂಟು, ಮುಂದೆ ಅಕಾರ ಉಂಟು, ಹ್ಯಸ್ಯ ಅಂತ ಯಕಾರ ಬಂದಿದೆ. ಇದು ಒಂದು ಸೂತ್ರವನ್ನು, ಇಕೋ ಎಣಚಿ ಸೂತ್ರವನ್ನು ಕಲಿಯಿರಿ. ಇಕ್ ಅಂದ್ರೆ ಏನು ಅಂತ ಹೇಳಿ, ಇಕಹ ಈ ಊರುಲುಗಳ ಸ್ಥಾನದಲ್ಲಿ ಇಕಸ್ಥಾನೆ ಎಣ್ ಸ್ಯಾತ್, ಯವರಲಗಳು ಬರ್ತವೆ. ಹಯವರಟ್ ಲಣ್, ಹಾ ಬಿಡಿ, ಯವರಲ ಲಣ್ಗಳು ಬರ್ತವೆ, ಯವರಲಗಳು ಬರ್ತವೆ. ಅಚಿ ಸಂಹಿತಾಯಂ ಬರಿ, ಅಚಿ ಇದ್ದಾಗ ಆ ಈ ಊರು ಋಲ್ ಇಷ್ಟು ಸಹ ಐವಣ್ ಋಲಕ್ ಏವೋಂಗ್ ಅಯೋಚ್ 4ಗಳಿದ್ದಾಗ, ಸೂತ್ರ ನೋಡಿದ್ದ ನೆನಪುಂಟ? ಬರ್ದದ್ದು ಹೇಳಿಕೊಟ್ಟಿದ್ದಾರೆ ಹೀಗೆ ವ್ಯಾಕರಣ ಸೂತ್ರಗಳು. ಸರಿ, 14 ಸೂತ್ರಗಳನ್ನ ಓದುವುದು ಹೇಗೆ, ಎಲ್ಲಿಂದ ಯಾವ ಅಕ್ಷರಗಳು, ಅಂತ್ಯಾಕ್ಷರಗಳು ಹೇಳೋದು ಹೇಗೆ ಅಂತ. ಅಣ್ಣು ಹೇಳಿದ್ರೆ ಐವು 3 ಅಕ್ಷರಗಳು ಅಂತ ಅರ್ಥ. ಐವಣು ಋಲಕ್ ಅಕ್ ಹೇಳಿದ್ರೆ ಆದಿಂದ ಅಷ್ಟು ಇಟ್ಕೊಳ್ಬೇಕು, ಅಂತ್ಯಾಕ್ಷರವನ್ನು ಹೇಳುವ ಕ್ರಮ. ಅಚಿಸ್ತಾನೆ ಇಷ್ಟೇ ಹೇಳಿದ್ರೆ ಮುಗಿದೋಯ್ತು. ಇದು ಕಲಿಯುವ ಕ್ರಮ. ಸೂತ್ರವನ್ನೇ ಕಲಿಯುವುದಾದ್ರೆ ಹೀಗೆ, ಇಲ್ಲ ಆದ್ರೆ ಶ್ಲೋಕಗಳಲ್ಲಿ ಬಂದಾಗ ನೋಡಿ ಏನು ಬಂತು ಅಂತ ಹೇಳಲಿಕ್ಕೆ ಸರಿ, ಅಲ್ಲಿ ಆಯ್ತು. ಸರಿ, ತಾಪತ್ರೇಣ ಸಂತಪ್ತಂ ಯಥೇತ ಕಿಲಂ ಜಗತ್ ವಕ್ಷ್ಯಾಮಿ ಶಾಂತೇಖ್ಯಸ್ಯ ಕೃಷ್ಣಾಮೃತ ಮಹಾರಣಮ. 3ನೇದ್ದು ತೇ ನರಾಹ ಪಶವೋ ಲೋಕೆ. ತೇ ನರಾಹ ಪಶವೋ ಲೋಕೆ ಕಿಂತೇಷಾಂ ಜೀವನೇ ಫಲಂ. ತೈರ್ ನಲಬ್ಧ ಹರೇರ್ ದೀಕ್ಷಾ ನಾರ್ಚಿತೋವಾ ಜನಾರ್ದನ. ತೇ ನರಾಹ ಅಂತ ನಿನ್ನೆ ಹೇಳಿದೆ, ನರ ಶಬ್ದಕ್ಕೆ ಅರ್ಥ ಇದೆ ನರಾಹ ಪಶವೋ ಲೋಕೆ. ಅಲ್ಲಿ ನರಾಹ ಪಶವ ಎನ್ನುವಲ್ಲಿ ವಿಸರ್ಗ ಸಂಧಿ ಉಂಟು, ನರಾಹ ವಿಸರ್ಗ ಉಂಟು, ಪಾ ಉಂಟು. ಪಕಾರ ಮತ್ತು ಕಕಾರಗಳಲ್ಲಿದ್ದಾಗೆ ನಾವು ಒತ್ತಾಗಿ ಅದನ್ನು ಹೇಳಲಿಕ್ಕೆ ದೇ ನರಾಹ ಪಶವೋ ಲೋಕೆ. ಕಾಯ ಬಂದಾಗೆ ಅರ್ಚಿತ ಸಂಸ್ಕೃತೋದ್ಯಾತ ಕೀರ್ತಿತ ಕಥಿತ ಹೇಳಿದ ಹಾಗೆ ಕ ಪಗಳು ಸಾಮಾನ್ಯವಾಗಿ ವಿಸರ್ಗಗಳಲ್ಲಿ ಒತ್ತಾಗಿ ಹೇಳಲ್ಪಡ್ತವೆ ಅಂತ. ತೇ ನರಾಹ ಪಶವೋ ಲೋಕೆ ಕಿಂ ತೇಷಾಂ ಜೀವನೆ ಫಲಂ. ಕೆಲವು ಪಶುಗಳದ್ದು ನಾವು ಚೂರಾದ್ರೂ ಏನಾದರೂ ಸಾಧನೆಯನ್ನು ಹೇಳಲಿಕ್ಕೆ ಬರ್ತದೆ, ಆದರೆ ಅವುಗಳಿಗೆ ಏನಾದರೂ ವಿವೇಕ ಉಂಟಾ, ಯಾವುದು ಒಳಿತು ಯಾವುದು ಕೆಟ್ಟದ್ದು ಗೊತ್ತುಂಟಾ? ಈಗ ದನವೇ ಇರಲಿ, ಅದು ಯಾರಿಗೆ ಹಾಯ್ತದೆ ಯಾರಿಗೆ ಹಾಯುವುದಿಲ್ಲ ಹೇಳಲಿಕ್ಕೆ ಆಗ್ತದ? ಒಬ್ಬನನ್ನದು ಹಾಯುವ ಮೂಲಕ, ಒಬ್ಬ ಬ್ರಾಹ್ಮಣನನ್ನೋ ಸಜ್ಜನನನ್ನೋ ಒಬ್ಬ ಬ್ರಹ್ಮಚಾರಿಯನ್ನು ಅದು ಒಮ್ಮೊಮ್ಮೆ ಹಾಯಿದರೆ, ಅದರ ಕೊಂಬೆಯಲ್ಲಿ ಅದು ತಾಗಿದರೆ ಅವ ಸತ್ತರೆ ಅದರ ದೋಷದ ಕಥೆ ಏನು? ಅದು ಗೊತ್ತಿಲ್ಲ. ನಾನು ಯಾರಿಗೆ ಹಾಯಿದ್ದೇನೆಂದು ಗೊತ್ತಿಲ್ಲ. ನಾವು ಸುಲಭವಾಗಿ ಹೇಳಬಹುದು ಅದು ಸತ್ತವ ಹಾಳಿದವನಿರ್ಬೋದು ಅಂತ, ಆದ್ರೆ ಯಾರಿಗೆ ಗೊತ್ತು? ಆದ್ರೆ ಎಂಥ ವ್ಯಕ್ತಿಗಳಿಗೂ ಕ್ರಿಮಿಕೀಟ ಯಾರಿಗೆ ಕಚ್ಚುತ್ತದೆ ಅಂತ ಯಾರಿಗೆ ಗೊತ್ತುಂಟು? ಕ್ರಿಮಿ ಪಕ್ಷಿಗಳು ಕ್ರಿಮಿಕೀಟಗಳು ಎಲ್ಲ
ಅದನ್ನ ತೇ ನರಾಹ ಪಶವೋ ಲೋಕೆ ಕಿಂತೇಷಾಂ ಜೀವನೇ ಫಲಂ. ಆದ್ರಿಂದ ಅವರದ್ದು ವಿವೇಕ ಇಲ್ಲದ ಬದುಕು, ಆದ್ರಿಂದ ಎಚ್ಚರ ಇಲ್ಲದ ಬದುಕು, ಆದ್ರಿಂದ ಅಚಾನಕವಾಗಿ ಆಗುವುದರಿಂದ ಅವುಗಳಿಗೆ ಇಲ್ಲೇ ಹೇಳುವುದಲ್ಲ, ಉಂಟು, ಗೊತ್ತಿದೆ, ಆದರೆ ಎಷ್ಟರ ಮಟ್ಟಿಗೆ ಗೊತ್ತಿದೆ ಅಂತ ನಮಗೆ ಗೊತ್ತಿಲ್ಲ. ಆದ್ರಿಂದ ಮನುಷ್ಯ ಪ್ರಾಣಿಗಳಂತೆ ಬದುಕಬಾರದು, ಎಚ್ಚರಿಗೆ ಎಡಿ ಆಗಬಾರದು, ಸಾಧನೆ ಮಾಡ್ಲಿಕ್ಕೆ ಉಂಟವ. ಯೈರ್ನ ಲಬ್ಧ ಹರೇರ್ ದೀಕ್ಷಾ, ಅಲ್ಲಿಯೂ ಯೈರ್ನ ಎನ್ನುವಲ್ಲಿ ಮತ್ತೆ ಯಥಾ ಪ್ರಕಾರ ವಿಸರ್ಗ ಸಂಧಿ, ಯೈಹಿನ ಯೈರ್ನ ಎನ್ನುವ. ಯೈರ್ನ ಲಬ್ಧ ಹರೇಹೇ ದೀಕ್ಷಾ, ಪರಮಾತ್ಮನ ದೀಕ್ಷೆಯನ್ನು ಪಡೆಯದವನು ಅಂತ ಹೇಳಿ ಸ್ಪಷ್ಟವಾಗಿ ಕೃಷ್ಣ ದೀಕ್ಷೆಯ ಬಗ್ಗೆ, ಭಗವಂತನ ದೀಕ್ಷೆಯ ಬಗ್ಗೆ ಹಿಂದೆ ಮಾತು ಬಂದಿದೆ. ದೀಕ್ಷಾ ಅಂದ್ರೆ ಕಮಿಟ್ಮೆಂಟ್ ಅಂತ ಅರ್ಥ ಮಾಡುವ. ಹೀಗೆ ಮಾಡುತ್ತೇನೆ ಅಂತ ಪ್ರತಿಜ್ಞೆ ಹಾಗೆ. ದೇವರ ವಿಷಯದಲ್ಲಿ ಅವನು ಬದ್ಧನಾಗುವುದು, ನಿಷ್ಠನಾಗುವುದು, ಬಿಡ್ಲಿಕ್ಕಿಲ್ಲ. ಮತ್ತೆ ಅದಕ್ಕೆ ದೀಕ್ಷೆ ಅಂತ ಹೆಸರು. ಇದರಲ್ಲಿ ಸಾಧನೆಯಲ್ಲಿ ದೀಕ್ಷೆ ಶಬ್ದವನ್ನು ಪ್ರಯೋಗ ಮಾಡುವಾಗ ಎರಡು ಅರ್ಥವನ್ನು ಕೊಡ್ತಾರೆ. ಒಂದು ದದಾತಿ ದಿವ್ಯ ಭಾವಂ ಅಂತ ದಕಾರದ ಅರ್ಥದಲ್ಲಿ, ಮತ್ತೆ ಕ್ಷಕಾರದಲ್ಲಿ ಕ್ಷಯ ಅಂತ ನಾಶ ಅಂತ, ಕ್ಷಿಣೋತಿ ಪಾಪಂ ಅಂತ ಪಾಪವನ್ನು ನಾಶ ಮಾಡ್ತದೆ, ದಿವ್ಯತೆಯನ್ನು ತಂದು ಕೊಡ್ತದೆ ಅಂತ ದೀಕ್ಷಾ ಶಬ್ದದ ಅಬ್ರಿವೇಶನ್ ಅರ್ಥ. ಜಪ ಅಂದ್ರೆ ಏನು ಅದು ಮೊದಲು ಹೇಳುವ. ಅಲ್ಲಿ ಒಂದು ಅರ್ಥ ಉಂಟಲ್ಲ, ಜ ಅಂದ್ರೆ ಜನ್ಮ ವಿಯೋಗ, ಪ ಅಂದ್ರೆ ಪಾಪ ನಾಶ. ಜಕಾರೋ ಜನ್ಮ ವಿಚ್ಛೇದ, ಪಕಾರೋ ಪಾಪನಾಶಕ ಅಂತ ಹೇಳಿ ಇದೆಲ್ಲ ಸಾಮಾನ್ಯವಾಗಿ ಅಕ್ಷರಗಳನ್ನು ಹೆಕ್ಕಿ ಹಾಕಿದ ಕ್ರಮ. ಜಪ ಅಂದ್ರೆ ಏನು ಕೇಳಿದ್ರೆ, ಕ್ರಿಯಾಪದದಲ್ಲಿ ಜಪ ವ್ಯಕ್ತಾಯ ವಾಚಿ ಎಲ್ಲ ಉಂಟು, ಆದ್ರೆ ಅಕ್ಷರಗಳ ಜೋಡಣೆ ಮಾಡಿದ ರೀತಿ ಹಾಗೆ. ನಮ್ಮ ಪಾಪವನ್ನು ನಿವೃತ್ತಿಗೊಳಿಸ್ಲಿಕ್ಕೆ ಪೂಜಾ ಅಂದ್ರೆ ಏನು ಎಲ್ಲ ಗೊತ್ತಿರ್ಬೇಕಲ್ಲ. ಹೀಗೆ ಪೂ ಅಂದ್ರೆ ಪುರುಷಾರ್ಥಗಳು, ಜ ಅಂದ್ರೆ ಜಾಯಂತೆ ಅಂತ, ಪುರುಷಾರ್ಥ ಜಾಯಂತೆ ಯಯ ಇತಿ ಪೂಜಾ. ಪೂಜೆ ಅಂದ್ರೆ ಏನು ಅಂದ್ರೆ ನಮಗೆ ಬಯಕೆಗಳು ಎಲ್ಲಿ ಹುಡ್ತವೋ ಅದು ಸುಲಭ ವಿಷಯಗಳು ಸಿಗ್ತವೆ. ಪುರುಷಾರ್ಥಗಳು ಯಾರಿಗೆ ಬರ್ತವೋ, ಯಾವುದರಿಂದ ಬರ್ತವೋ ಅಂತ ಕ್ರಿಯೆಯನ್ನು ನಾವು ಪೂಜೆ ಅಂತ ಕರಿತೀವಿ. ನಾವು ಮಾಡುವಂಥದ್ರಲ್ಲಿ ಪುರುಷಾರ್ಥ ಇಲ್ಲ ಅಂತಂದ್ರೆ ಅದು ಪೂಜೆ ಆಗುವುದಿಲ್ಲ. ಅದು ಪೂಜಾ ಶಬ್ದದ ಹಾಗೆ ಜಪ ಶಬ್ದವು ಜನ್ಮವನ್ನು ನಿವೃತ್ತಿಗೊಳಿಸಬೇಕು, ಮತ್ತೆ ಹುಟ್ಟಿ ಬರದಂತೆ ಮಾಡಬೇಕು, ಅದಕ್ಕೆ ಕಾರಣವಾದ ಪಾಪವನ್ನು ನಿವೃತ್ತಿ ಮಾಡಬೇಕು, ಅದಕ್ಕೆ ಜಪ ಅಂತ ಅರ್ಥ. ಹೀಗೆ ಜಪ ಪೂಜೆ ಇದ್ದ ಹಾಗೆ ದೀಕ್ಷಾ ಶಬ್ದಕ್ಕೆ ಅರ್ಥ ದಿವ್ಯ ಭಾವವನ್ನು ಕೊಡ್ತದೆ, ಪಾಪವನ್ನು ಕ್ಷಯಗೊಳಿಸ್ತದೆ, ಅವನ ದುರಿತಗಳನ್ನು ದೂರ ಮಾಡ್ತದೆ, ಒಳ್ಳೆಯದನ್ನು ಹೆಚ್ಚು ಮಾಡ್ತದೆ. ಎರಡು ಪ್ರಕಾರ ಮನುಷ್ಯನ ಯಾವಾಗಲೂ ಎರಡು ಬೇಕಾಗ್ತದೆ. ಒಳ್ಳೆಯದಾಗುವುದು ಒಂದೇ ಆಗುವುದಿಲ್ಲ, ಕೆಟ್ಟದು ಹೋಗದಿದ್ರೆ ಒಳ್ಳೆಯದಾಗುವುದಿಲ್ಲ. ಮೈನ್ ವಿಷಯ ಆಗಿ ಗುಡಿಸದೆ ಶುದ್ಧತೆ ಬರುವುದಿಲ್ಲ. ಅದರಿಂದ ಮೊದಲು ಮಾಡಬೇಕಾದ್ದು ಗುಡಿಸುವುದು. ನಾವು ಎಷ್ಟು ಸರ್ತಿ ಮಾಡಿದ್ರು ಗುಡಿಸದೇ ಇದ್ರೆ ಒಳ್ಳೇದು ಮಾಡ್ಲಿಕ್ಕೆ ಆಗುವುದಿಲ್ಲ. ಪಾತ್ರ ತೊಳೆಯದೆ ಹಾಲು ಹಾಕ್ಲಿಕ್ಕೆ ಆಗುವುದಿಲ್ಲ, ಹಾಲು ಹಾಕಿದ್ರೆ ಹಾಳಾಗ್ತದೆ, ತೊಳೆಯದ ಪಾತ್ರಕ್ಕೆ ಹಾಲು ಹಾಕ್ಲಿಕ್ಕೆ ಇಲ್ಲ. ಆದ್ರಿಂದ ನಮಗೆ ಏಕಾದಶಿಯಲ್ಲಿ ಹೊಟ್ಟೆಯನ್ನು ಖಾಲಿ ಮಾಡೋದು ಯಾಕೆ ಕೇಳಿದ್ರೆ, ಪಾತ್ರೆ ತೊಳೆದಂತೆ ಮಾಡಲಿಕ್ಕೆ, ಮತ್ತೆ ಎಂತ ಹಾಕಿದ್ರು ಒಳ್ಳೇದಿರ್ತದೆ ಅಂತ. ಇಲ್ಲದಿದ್ರೆ ಈಗ ಆಯಿಲ್ ಗಾಡಿಯಲ್ಲಿ ಇರ್ತದಲ್ಲ, ರೀಫಿಲ್ ಮಾಡದೇ ಇದ್ರೆ ಅದನ್ನು ತೊಳೆಯದೆ ಹಾಕಿದ್ರೆ ಅದು ಹಾಳಾಗಿ ಎಣ್ಣೆ ಗಲೀಜಾಗಿ ಹೋಗ್ತದೆ. ಆದ್ರೆ ಒಂದೊಂದು ಸರ್ತಿ ಅವರು ರಿಫ್ರೆಶ್ ಮಾಡ್ಲಿಕ್ಕೋಸ್ಕರ ಪೂರ್ತಿ ಒಮ್ಮೆ ಆಯಿಲ್ ಕ್ಲೀನ್ ಮಾಡಿ ಮತ್ತೆ ಹೊಸತನ್ನು ತುಂಬಿಸುವ ಕ್ರಮ ಇಂಜಿನಿಗೆ. ಇದು ನಮ್ದು ಒಂದು ಇಂಜಿನ್ ಇದ್ದ ಹಾಗೆ, ಯಂತ್ರ ನಿರಂತರ ಕೆಲಸ ಮಾಡ್ತಾ ಇರ್ತದೆ. ರಾತ್ರಿಯೂ ಸುಮ್ಮನೆ ಇರುವುದಿಲ್ಲ ಈ ಯಂತ್ರ. ಯಾಕೆ? ಗೊರಕೆ ಹೊಡ್ತದೆ, ಇಲ್ಲ ಉಸಿರಾಡ್ತದೆ, ಏನಾದೊಂದು ಮಾಡಲೇಬೇಕಲ್ಲ. ಗೊರಕೆ ಎನ್ನುವುದು ಸಪ್ಲಿಮೆಂಟ್. ಆದ್ರೆ ಉಸಿರಾಡುವುದು ನಿಲ್ಲುವುದೇ ಇಲ್ಲ. ಆದ್ರಿಂದ ರಾತ್ರಿ ನಾವು ಸುಮ್ಮನೆ ಇರ್ತೇವೆ, ಎಂತ ಮಾಡೋದಿಲ್ಲ ಹೇಳಲಿಕ್ಕೆ ಆಗುವುದೇ ಇಲ್ಲ, ಉಸಿರಾಡದಿರ್ಲಿಕ್ಕೆ ಆಗುವುದೇ ಇಲ್ಲ. ಕನಸು ಕಾಣ್ತಾನೆ ಮಧ್ಯೆ ಕೆಲವೊಮ್ಮೆ. ಮೊನ್ನೆ ಅವಳಿಗೆ ಹೇಳಿದ್ದಲ್ಲ, ನಾವು ಕನಸು ಕಂಡು ಇಷ್ಟು ಸುಮಾರು ದಿನ ಆಯ್ತು ಹೋಳಿಗೆ ಸಿಗ್ಲಿಲ್ಲ ಅಂತ ಹೇಳಿ ಹರಿದು ತಿನ್ನದು ಕೊನೆಗೆ. ಹಾಗೆ ಕನಸುಗಳು ಬೀಳುತ್ತವೆ, ಏನು ಆಗುವುದಿಲ್ಲ ಅಂತ ಹೇಳಲಿಕ್ಕೆ ಇಲ್ಲ. ಇಡೀ ದಿನ ನಿರಂತರ ನಮ್ಮ ಯಂತ್ರ ಕೆಲಸ ಮಾಡೋದ್ರಿಂದ ಏಕಾದಶಿ ಅದಕ್ಕೆ ರೆಸ್ಟ್. 11 ಇಂದ್ರಿಯಗಳು ಕೆಲಸ ಮಾಡ್ತವೆ ದಿನ, ಕಣ್ಣು ಕಿವಿ ಮೂಗು ಬಾಯಿ ಹೇಳಿಕೊಳ್ಳುವ ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು ಮನಸ್ಸು ಸೇರಿ 11 ಇಂದ್ರಿಯಗಳು ನಿರಂತರವಾಗಿ ಕೆಲಸ ಮಾಡುವುದರಿಂದ ಕೆಲಸ ಮಾಡುವಾಗ ತಪ್ಪಾಗ್ತದೆ, ತನ್ನಷ್ಟಕ್ಕೆ ಆಗ್ತದೆ, ಒಳ್ಳೇದು ಆಗ್ತದೆ. ಒಳ್ಳೇದು ಮಾಡ್ಲಿಕ್ಕೆ ಹೋಗಿ ತಪ್ಪು ಆಗ್ತದೆ. ಗಿಡದಲ್ಲಿ ಹೂವು ಅರಳಿದ್ರು ಹೂವಿನೊಟ್ಟಿಗೆ ಮುಳ್ಳು ಸಹ ಬರುವುದಿಲ್ವಾ? ಬೇಡ ಹೇಳಿದ್ರೆ ಆಗ್ತದ? ಆದ್ರಿಂದ ಎಲ್ಲ ಕಡೆ ಎಲ್ಲವೂ ಇರ್ತದೆ, ಹಾಳು ಇರ್ತದೆ, ಒಳ್ಳೇದಿರ್ತದೆ. ನಾವು ಪಡೆಯುವಾಗ ಒಳ್ಳೇದನ್ನು ಪಡಿಬೇಕು, ಅದರಲ್ಲಿ ಹಾಳು ಇರ್ತದೆ ಕೊನೆಗೆ, ಅದನ್ನು ಒಳಗೆ ಬಿಡಬೇಕು.
ಹೀಗಾಗಿ 11 ಇಂದ್ರಿಯದಲ್ಲಿ ಆಗಿರತಕ್ಕ ಅಡಚಣೆಗಳು, ತಪ್ಪುಗಳು, ಹೆಚ್ಚು ಕಡಿಮೆಗಳಿದ್ದರೆ ಅವುಗಳನ್ನು ರಿಪೇರಿ ಮಾಡಲಿಕ್ಕೆ 11ನೇ ದಿನವೇ ಬ್ರೇಕ್ ಮಾಡು. ಅದೇ ಹಾಗೆ ಏಕಾದಶಿ ಮಾಡೋದು ಕೇಳ್ತಾರೆ. ಏಕಾದಶಿ ಮಾಡಲಿಕ್ಕೆ 11 ಇಂದ್ರಿಯಗಳಿಗೆ ಲಿಂಕ್ ಇದೆ. ಏಕಾದಶ ಇಂದ್ರಿಯ ಪಾಪಂ ಯತ್ಕೃತಂ ಭವತಿ ಪ್ರಭೋ ತತ್ಸರ್ವಂ ವಿಲಯಂಯಾತಿ ಏಕಾದಶಿ ಉಪವಾಸನ ಅಂತ ಮುಂದೆ ಬರ್ತದೆ. ಕೃಷ್ಣಾಮೃತ ಮಹಾರ್ಣವದ್ದೇ ಶ್ಲೋಕ. ಅಂದ್ರೆ ಆ ದಿನವೇ ಯಾಕೆ ಮಾಡಲಿಕ್ಕೆ, ಅದನ್ನ ಕ್ಲೀನ್ ಮಾಡದೆ ತುಂಬಿಸ್ಲಿಕ್ಕೆ ಬರುವುದಿಲ್ಲ. ಆದ್ರಿಂದ ಮೊದಲು ಇವನು ತನ್ನ ಪಾಪವನ್ನು ಕ್ಷಯಿಸಿಕೊಂಡು ದಿವ್ಯ ಭಾವವನ್ನು ಪಡೀಲಿಕ್ಕೋಸ್ಕರ ದೀಕ್ಷಿತನಾಗಬೇಕು. ಎಂಥದ್ದು ಬಿಡಬೇಕು, ಎಂಥದ್ದು ಹಿಡಿಬೇಕು ಅಂತ ಮಾಡಿಕೊಳ್ಳಬೇಕು. ಅದಕ್ಕೆ ಆಂತರಿಕವಾದ ದೀಕ್ಷೆಯಲ್ಲಿ ಮೊನ್ನೆ ಮಾತು ಹೇಳಿದ್ದೆ, ನಾನು ವಿವರಣೆ ಕೊಡಲಿಲ್ಲ, ಸಮಯ ಆಗಿತ್ತು ಅಂತ. ದೊಡ್ಡ ಮಟ್ಟಿನ ಒಂದು ದೀಕ್ಷೆಯ ಮಾತನ್ನು ಮಧ್ವಾಚಾರ್ಯ ಕೊಟ್ಟದ್ದು, ಶ್ರುತಿವಾಕ್ಯ ಅಂತ ಹೇಳಿ ಹೇಳ್ತಾರೆ. ಮೊದಲು ಕನ್ಫರ್ಮ್ ಮಾಡಿಕೊಡ್ಲಿಕ್ಕೆ ಯಾರು ದೇವರು ಬೇಕು, ಇಷ್ಟೇ. ಯಾಕೆಂದ್ರೆ ನಾವು ಇವತ್ತು ಎಲ್ಲರನ್ನು ದೇವರು ಮಾಡಿದ್ದೇವೆ, ತಪ್ಪು ನಮ್ಮದೇ. ದೇವರು ಒಬ್ಬನೇ, ಏಕೋ ದೇವಃ ಸರ್ವಭೂತೇಷು ಗೂಢಃ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ, ಒಬ್ಬನೇ ದೇವರು ಇರುವುದು. ಮತ್ತು ಉಳಿದವರೆಲ್ಲ ಜೀವರೇ. ಬ್ರಹ್ಮನೂ ಜೀವ, ಅವನು ಆದಿಜೀವ, ಅವನು ಸಕಲ ಜೀವಾಭಿಮಾನಿ. ಮತ್ತೆಂಥದ್ದು? ಹಾಗಾದ್ರೆ ದೇವರು ಯಾರು? ನಮಗೆ ಅಂತ ಗೊತ್ತುಂಟು. ಈಗ ಎಲ್ಲರನ್ನು ದೇವರು ಬರೆದು ನಾವು ಹಾಳಾದದ್ದು. ಬೊಬ್ಬರಿಯ ದೇವಸ್ಥಾನ ಬರಿತೇವೆ, ಅದು ದೇವರ? ಗಂಗಾ ಭಾಗೀರಥಿ ದೇವರು ಹಾಗೆ ಬರಲಿಕ್ಕೆ ಆಗ್ತದ? ಅದು ಹೆಣ್ಣು ಬೇರೆ. ಸುಬ್ರಹ್ಮಣ್ಯ ದೇವರು, ಗರುಡ ದೇವರು. ಸೋತದ್ದಿಲ್ಲಿ ನಾವು. ದೇವಶಬ್ದವನ್ನು, ನಿರುಪಚರಿತವಾದ ಭಗವಂತನನ್ನು ಹೇಳುವ ಶಬ್ದವನ್ನು ನಾವು ಇತರತ್ರ ಬಳಸಿ ಆಯ್ತು, ಬಳಸಿ ಸೋತಾಯ್ತು. ಅಮುಖ್ಯ ವೃತ್ತಿಯಿಂದ ವೇದಗಳು ಹೇಳಲಿಕ್ಕೆ ಹೋಗಿ ನಾವು ಸಿಕ್ಕಿಬಿದ್ದಿದ್ದೇವೆ. ನಮಗೆ ಮುಖ್ಯ ಯಾವುದು ಅಮುಖ್ಯ ಯಾವುದು ಗೊತ್ತಿಲ್ಲ. ನಾವು ಅಮುಖ್ಯವನ್ನು ಮುಖ್ಯ ಹೇಳುತ್ತೇವೆ. ಆದ್ರಿಂದ ವಿವಕ್ಷೆಯಿಂದ ಯಾರಿಗೇನು ಹೇಳಬೇಕು ಅಂತ ಯೋಚನೆ ಮಾಡಿಕೊಂಡು ಹೇಳಿದ್ದರಲ್ಲಿ ಸರಿ. ನಾವು ಅವ್ರು ಹೇಳಿದ್ದನ್ನು ಕೇಳದೇ ಇದ್ದ, ದೂರದಲ್ಲಿದ್ದರಿಂದ ನಮಗೆ ಇಷ್ಟ ಬಂದದ್ದು ಹೇಳಿಬಿಟ್ಟೇವೆ ನಾವು. ಆದ್ರಿಂದ ಇಲ್ಲಿ ಒಬ್ಬನೇ ದೇವರಿರು, ಅವನೇ ಸುಪ್ರೀಂ, ಅವನೇ ಎಲ್ಲಕ್ಕಿಂತ ಮಿಗಿಲು, ಅವನದ್ದೇ ಉಳಿದವರು ಎಲ್ಲರೂ ಅಂಡರ್. ಅಹಂ ಹಿ ಸರ್ವೇ ಜ್ಞಾನ ಭೋಕ್ತಾಚ ಪ್ರಭುರೇವಚ ಅಂದ ಕೃಷ್ಣ. ನೀವು ಯಾರ ದೇವರ ಪೂಜೆ ಮಾಡಿದ್ರು ಅದು ನನಗೇ ಸೇರುವುದು, ಯಾಕೆ ನಾನೇ ದೊಡ್ಡವ ಅಂದ. ಉಳಿದವರು ಒಪ್ತಾರ? ಮತ್ತು ಇತರರು ಇಲ್ಲ ಅಂತ ಹೇಳುದಾ? ಒಬ್ಬನೇ ದೇವರು ಸರೀರಿ. ಅದನ್ನು ನಾವು ನಾಮ ವ್ಯತ್ಯಾಸದಿಂದ ಹೇಳುವುದು. ಶಿವನೂ ದೇವರೇ, ಬ್ರಹ್ಮನೂ ದೇವರೇ, ಇಂದ್ರನೂ ದೇವರೇ, ನಾರಾಯಣನೂ ದೇವರೇ, ಹೆಸರು ಮಾತ್ರ ಬೇರೆ. ಈಗ ಒಬ್ಬನೇ ಆಯ್ತಲ್ಲ, ಆಯ್ತು, ಭಾರಿ ಖುಷಿ. ಈಗ ಅಮ್ಮನೂ ದೇವರೇ, ಅಪ್ಪನೂ ದೇವರೇ, ಎಲ್ಲ ಹೆಸರು ಮಾತ್ರ ಬೇರೆ, ವ್ಯಕ್ತಿ ಬೇರೆಯ? ಅಣ್ಣನೂ ದೇವರೇ, ಆಚಾರ್ಯನೂ ದೇವರೇ, ಅಜ್ಜನೂ ದೇವರೇ, ಎಂತಾಯ್ತು ಈಗ? ನಾವು ಮಾತ್ರ ದೈವೋಭವ ಪಿತೃದೇವ ಹೇಳ್ತೇವೆ, ಎಂತಾಯ್ತು ಈಗ? ವ್ಯಕ್ತಿ ಬೇರೆ ಉಂಟಾ ಇಲ್ವಾ? ನಿಮ್ಮ ಪ್ರಕಾರದಲ್ಲಿ ಎಲ್ಲರೂ ದೇವರಾದ್ರೆ, ಹೆಸರು ಮಾತ್ರ ಬೇರೆ ಆದ್ರೆ, ವ್ಯಕ್ತಿ ಬೇರೆ ಇಲ್ಲ ಅಂತ ಆದ್ರೆ, ಮತ್ತೆ ಯಾರ ಹತ್ರ ಕೇಳೋದು ನಾವು? ಶಿವನು, ನಾರಾಯಣನು, ಬ್ರಹ್ಮನು, ಇಂದ್ರನು ಎಲ್ಲ ಒಂದೇ ಅಂತ ಆದ್ರೆ ಅವರೆಲ್ಲ ಯಾರು? ಮತ್ತೆ ಪೂರ್ವ ದಿಕ್ಕಿನ ಆಡವರ ಯಾರು? ಈಗ ಅವ್ರ ದೇವತೆಗಳು ಯಾರು ಇಲ್ವಾ? ಉಂಟೋ ಇಲ್ವೋ ಹೇಳಿ? ಉಂಟಾದ್ರೆ ದೇವರೊಬ್ಬ ಬೇರೆ ಬೇಕು. ಯಾವರೊಬ್ಬರ ಹತ್ರವೂ ಅತ್ಯಂತ ಕಡಿಮೆ ಮಟ್ಟಿನ ಯೋಗ್ಯತೆ ಉಳ್ಳವನ ಹತ್ರ, ಬೀದಿಯಲ್ಲಿ ಹೋಗುವವನ ಹತ್ರ ಕೇಳಿದ್ರೆ ಅವನು ಹೇಳ್ತಾನೆ, ಗಣಪತಿ ಯಾರು ಮಾರಾಯ ಕೇಳಿದ್ರೆ? ಎಂತಂದ್ರೆ ನಿಮಗೆ ಗೊತ್ತಿಲ್ಲ ಕೇಳಿದ್ರೆ, ಇಲ್ಲ ಮಾರ ಹೇಳು ಅಂದ್ರೆ, ಅವನು ಶಿವನ ಮಗ ಅಲ್ವಾ ಅಂತಾರೆ. ಹಾಗಾದ್ರೆ ಶಿವ ಯಾರು? ಅವ ಗಣಪತಿ ಅಪ್ಪ. ಓ, ಇಬ್ರು ಇದ್ದಾರಾ? ಗಣಪತಿ ದೇವರು ಹೇಳಿ ನೀವು. ತ್ವಮೇವ ಮರ್ತಾಸಿ ತ್ವಮೇವ ದರ್ದ ಹೇಳಿದ್ದಲ್ಲ, ನೀವೇ ಎಲ್ಲ ಹೇಳಿಕೊಂಡು ಮಾಡಿ. ಅದು ಎಂತ ಹೇಳಿ ಗಣಪತಿಯೇ ದೇವರಾಗಲಿಕ್ಕೆ ಸಾಧ್ಯ ಉಂಟ? ಮತ್ತೆ ಕೊನೆಗಳು ಗಣಪತಿ ಅಂತರ್ಗತ ವಿಶ್ವಮರೂಪಿ ಪರಮಾತ್ಮ, ಎಲ್ಲರಲ್ಲಿ ದೇವರಿದ್ದಾರಲ್ಲ, ಎಲ್ಲರನ್ನು ಪೂಜೆ ಮಾಡೋದು ಯಾಕೆ? ದೇವರನ್ನು ಪೂಜೆ ಮಾಡಿ. ಹಾಗಾದ್ರೆ ಎಲ್ಲರಲ್ಲಿ ದೇವರಿದ್ದಾಗೆ ನಮಗೆ ಹೆದರಿಕೆ ಯಾಕೆ? ಸರಿ, ಗಣಪತಿಯಲ್ಲಿ ವಿಶ್ವಂಬರ ಇದ್ದಾನೆ, ಅವನನ್ನು ಪೂಜೆ ಮಾಡಬೇಕು ಹೇಳಿದ್ದಾರ? ಅವನನ್ನೇ ಹುಡುಕಿ ಪೂಜೆ ಮಾಡ್ಬೇಕಾ? ವಿಶ್ವಂಬರನನ್ನೇ? ನಮಗೆ ಗೋಪಾಲಕೃಷ್ಣ ಆಗುದಿಲ್ಲ ಪೂಜೆಗೆ, ಅವನೊಳಗಿದ್ದವನೇ ಬೇಕಾ ನಮಗೆ? ಅದು ಗಣಪತಿ ಪೂಜೆ ಹೇಳಿದ್ದು ಸರ್ವ ವಿಘ್ನಚ್ಚಿದೆ ಅಂತ ಹೇಳಿ ಆರಂಭದಲ್ಲಿ ಮಾಡ್ಲಿಕ್ಕೆ. ಯಾರನ್ನು? ವಿಶ್ವಂಬರನಲ್ಲ, ಗಣಪತಿಯನ್ನೇ ಮಾಡಿ.
ಶಿವಪುತ್ರನಾದ ಗಣಪತಿಗೆ ಮೊದಲ ಪೂಜೆ ಮಾಡಲಿಕ್ಕೆ ಮಾಡಿ ಒಳಗೆ ನೋಡು, ಒಳಗೆ ಬರುವಾಗ ಗೇಟ್ ಮ್ಯಾನ್ಗೆ ಕೈ ಮುಗಿದೆ ಒಳಗೆ ಬರಬೇಕುಂಟು, ಮಾಡಿ ಏನಾಯ್ತು, ಬಾಗಿಲು ತೆಗಿತಾನಾಗ. ನೀವು ಅವನಿಗೆ ಸೆಲ್ಯೂಟ್ ಕೊಡೋದಿದ್ರೆ ಬಾಗಿಲು ತೆಗೆಯುವುದಿಲ್ಲ, ಆಚೆ ನೋಡ್ತಾ ಇರ್ತಾನೆ, ಎಂದ ಗಡ್ಡ ಕಿರಿತಾ ಇರ್ತಾನೆ. ಇವನು ಯಾಕೆ ನಾನು ಬಾಗಿಲು ತೆಗಿಬೇಕು, ನಾವು ಅವನಿಗೆ ಒಂದು ಸೆಲ್ಯೂಟ್ ಮಾಡಿದೆ, ಅವನಿಗೆ ಚಂದ ಮಾಡಿ ಎಲ್ದು ಬಾಗಿಲು ತೆಗೆದು ನಮಗೆ ಆರಾಮಾಗಿ ತರಲಿಕ್ಕೆ ಬರ್ತದೆ. ಗೇಟ್ ಕೀಪರ್ನಿಗೆ ಕೈ ಮುಗಿಯುವುದು ಮೊದಲು ಎನ್ನುವುದು ಸತ್ಯವೇ, ಮಾಲಿಕೆ ಸಿಗುವುದು ಕೊನೆಗೆ. ಅದು ಅಂದ ತಕ್ಷಣ ಅವನು ದೊಡ್ಡವ ಅಂತ ಅರ್ಥವ? ಅವನಿಗೆ ಅಲ್ಲೇ ಕೆಲಸ, ಅಲ್ಲೇ ಇರೋದು, ಅದರ ಆಚೆಗೆ ಬರ್ಲಿಕ್ಕಿಲ್ಲ ಅವನಿಗೆ. ಅವನಿಗೆ ಒಳ್ಳೆ ಬೇರೆ ಬೇಕಿದ್ರು ಕೇಳಲಿಕ್ಕೆ ಉಂಟವ. ಹಾಗೆ ಕ್ರಮ. ಮೊದಲು ಅವನಿಗೆ ಕೊಟ್ಟದ್ದು ಹೇಗೂ ದೊಡ್ಡವನಿದ್ದಾನೆ ನೋಡ್ಲಿಕ್ಕೆ ಗಮ್ಮತ ಆಗ್ತದೆ, ಬರುವಾಗ ಎಲ್ಲರಿಗೆ ಅಡ್ಡಕ್ಕೆ ನಿಂತಿದ್ದಾನೆ, ಪೂಜೆ ಮೊದಲು ಮಾಡಿ ಮುಂದೆ ಹೋಗುದು. ಹಾಗೆ ದೇವ ಒಬ್ಬರೇ ಇರುವುದು ಸರ್ವೋತ್ತಮ ಎನ್ನುವ ಕಾನ್ಸೆಪ್ಟ್ ಅನ್ನು ಗಟ್ಟಿ ಮಾಡಿಕೊಳ್ಳಬೇಕು. ಅದು ದೀಕ್ಷೆ. ಯೈರ್ನ ಲಬ್ಧ ಹರೇರ್ ದೀಕ್ಷಾ, ಸರ್ವೋತ್ತಮನಾದ ಹರಿಯ ದೀಕ್ಷೆ ಯಾರಿಗೆ ಬರಲಿಲ್ಲ, ಸರ್ವಂ ಹರತೀತಿ ಹರಿಹಿ, ಹರನನ್ನು ಹರ ಮಾಡ್ತಾನೆ, ಆದ್ರಿಂದ ಹರಿ. ಈಗ ಅದರ ಅರ್ಥ ಹೃಣ್ಯಹರಣೆ ಧಾತು, ಸಂಹಾರ ಅಂತಲೇ ಅರ್ಥ ಇಟ್ಕೊಳ್ಳಿ ಬೇಕಾದ್ರೆ. ರುದ್ರನಿಗೂ ಅದೇ ಅರ್ಥ ಅಲ್ವಾ, ಹರತೀತಿ ಹರಹ. ಇವನಿಗೂ ಅದೇ ಅರ್ಥ, ಹರತೀತಿ ಹರಿಹಿ. ಮತ್ತೆ ಮೂರು ಯಾಕೆ ಬಂದದ್ದು, ಈ ಯಾಕೆ ಬಂದದ್ದು? ಹರತೀತಿ ಹರಹವ, ಹರತೀತಿ ಹರಿಹ, ಏನದೊಂದು ರೂಪವನ್ನು ಹೇಳಿ ನೀವು ಹೃಣ್ಯಹರಣೆ ಧಾತುವಿಗೆ. ಅದು ಸರಿ ಎರಡು ಸಹ. ಯಾಕೆ ಅಂದ್ರೆ ಹರನು ಸಂಹಾರಕ ಸರಿ, ಅವನಿಗೆ 3ನೇ ಪೋರ್ಟ್ಫೋಲಿಯೋ ಕೊಟ್ಟಿದ್ದೇವೆ ಕೆಲಸ, ನಾವು ಸೃಷ್ಟಿ ಸಂಹಾರ ಅಂತ. ದೇವರಿಗೆ 3 ಕೊಟ್ಟಿದ್ದೇವೆ, ಅವನಿಗೆ 3ನೇದು ಮಾತ್ರ ಕೊಟ್ಟಿದ್ದೇವೆ, ದೇವರಿಗೆ 3 ಕೊಟ್ಟಿದ್ದೇವೆ. ಅಷ್ಟೇ ಅಲ್ಲ, ಹರನು ಹರಿಯನ್ನು ಸಂಹಾರ ಮಾಡುವುದಿಲ್ಲ, ಹರಿಯು ಹರನನ್ನು ಸಂಹಾರ ಮಾಡುತ್ತಾನೆ. ಆದ್ರಿಂದ ಹರಂ ಅಪಿ ಹರತೀತಿ ಹರಿಹಿ. ಈಗ ಹರಹರ ಯಾರು ಮಾಡ್ತಾನೆ ಅವನಿಗಿಂತಲೂ ಮಹಾದೇವ ಇವ, ಹರ ಹರ ಮಹಾದೇವ. ಹರಂ ಹರತೀತಿ ಹರಹರಹ ಮಹಾದೇವ, ಆದಿದೇವೋ ಮಹಾದೇವೋ ದೇವೇಶೋ ದೇವ ಬರುದ್ಗುರು. ಯಾರು? ನಾರಾಯಣ. ಭಾರಿ ಖುಷಿಯಾಗಿ ನನಗೆ ಅದು ಹೇಳುವಾಗ ನಾನು ಅದು ಖುಷಿ ಪಡುದು. ಹಾರ ಹಾರ ಮಹಾದೇವ ಅಂದಾಗ ಹರಮಪಿ ಹರತೀತಿ ಹರಹರೋ ಮಹಾದೇವ ವಿಷ್ಣು. ಇಲ್ಲಾದ್ರೆ ಅವರಿಗೆ ಅದು ಯಾಕೆ ಬೇಕು ಎರಡೆರಡು ಸತ್ಯ ಹೇಳುವಂಥದ್ದು? ಈ ತೃತೀಯೋತಿಶಯೇ ಅಂತ ಒಂದು ಸೂತ್ರ, 3ನೇ ಅಕ್ಷರವು ಅತಿಶಯ ಅರ್ಥದಲ್ಲಿ ಬರ್ತದೆ, ಹೆಚ್ಚು ಎನ್ನುವ ಅರ್ಥದಲ್ಲಿ ಬರ್ತದೆ. ಹರ ಶಬ್ದದಲ್ಲಿ ಹರತೀತಿ ಹರಹ ಉಂಟು, ನಾರಾಯಣಿಗೆ ಅರ್ಥ ಆಗುವಾಗ ಹರತೀತಿ ಹರಿಯೇ ಆಯಿತು, ಅದು 3ನೇ ಅಕ್ಷರ ಅ ಆ ಇ. 3ನೇದು ಈ ಬಂದದ್ರೆ ಏನರ್ಥ ಅಂದ್ರೆ ಅತಿಶಯ ಅರ್ಥ ಅಂತ, ಹೆಚ್ಚು ಅರ್ಥ. ಹೆಚ್ಚು ಏನು ಅರ್ಥ? ಎಲ್ಲವನ್ನು ತೆಗಿತಾನೆ. ಪ್ರಳಯದಲ್ಲಿ ಯಾರೂ ಇಲ್ಲ. ನಾರಾಯಣೋವ ಇತಮಗ್ರಾಸೀತ್ ನ ಬ್ರಹ್ಮ ನೇಶಾನಃ, ಆತ್ಮೈವೇದಮಗ್ರಾಸೀತ್ ನ ಬ್ರಹ್ಮ ನೇಶಾನಃ, ವಾಸುದೇವೋ ಇದಮಗ್ರಾಸೀತ್ ನ ಬ್ರಹ್ಮನೇಶ್ವರಃ, ಸದೇವ ಸೌಮ್ಯಮಿದಮಗ್ರಾಸೀತ್. ಎಷ್ಟು ಸರಿಯಲ್ಲಿ ಬರ್ತದೆ ಎಲ್ಲ ಕಡೆಯಲ್ಲಿ, ಯಾರಿಲ್ಲ ಅಂತ, ಒಬ್ಬನೇ ಭಗವಂತ ಮಾತ್ರ ಇದ್ದದ್ದು. ಮತ್ತೆ ಆಲದೆಲೆಯ ಮೇಲೆ ಲಿಂಗ ಇಟ್ಟಿದ್ದಾರ? ಯಾರಾದ್ರು? ಪ್ರಳಯ ಕಾಲದಲ್ಲಿ ಆಲದೆಲೆ ಇತ್ತು, ಅದರ ಮೇಲೆ ಲಿಂಗ ಇತ್ತು, ಯಾರು ಹೇಳಲಿಲ್ಲ, ನಾರಾಯಣನೇ ಇದ್ದದ್ದು, ಎಲ್ಲರಿಗೂ ಗೊತ್ತು. ಆದ್ರಿಂದ ಹರಿಯ ದೀಕ್ಷೆ ಅಂತ ಹೇಳಿದ್ ಯಾಕೆ ಹೇಳಿದ್ರೆ, ನಾವು ಹರಿಯ ದೀಕ್ಷೆಯನ್ನು ಪಡಿತೇವೆ, ನಾವು ಹರನ ದೀಕ್ಷೆಯನ್ನು ಪಡಿತೇವೆ ಅಂತ ಹೇಳಿಕೊಂಡ್ರೆ ಹರನನ್ನು ಮುಗಿಸುವಾಗ ಇವರ ದೀಕ್ಷೆಯಲ್ಲಿ ಹೋಗ್ತದೆ. ಅದಕ್ಕೆ ಮೊನ್ನೆ ನಾನು ಹೇಳಿದ್ದು ದೇವಾಹ ದೇವಯಜೋ ಯಾಂತಿ ಅಂತ. ಅವರೊಂದು ಮಾರ್ಗವೇ ಬೇರೆ, ದೇವತೆಗಳ ಪೂಜೆ ಮಾಡುವವರು ದೇವರೆಡೆಗೆ ಬರುವುದಿಲ್ಲ ಅವರು. ಕೃಷ್ಣನೇ ಹೇಳ್ತಾನೆ, ತದ್ದಾಮ ಪರಮಮ್ಮಮ ಯದ್ಗತ್ವ ನನಿವರ್ತಂತೆ ಅಂತ. ನನ್ನ ಬಳಿಗೆ ಬಂದವರು ಹಿಂದೆ ಬರುವುದಿಲ್ಲ. ಆ ಬ್ರಹ್ಮ ಭುವನಾಲೋಕಃ ಪುನರಾವರ್ತಿನೋರ್ಜುನ, ದೇವತೆಗಳ ಲೋಕಕ್ಕೆ ಹೋದ್ರೆ ಬರಲಿಕ್ಕೆ ಉಂಟು ಅಂತ. ಇದು ದೀಕ್ಷೆ. ನಮಗೆ ಒಟ್ಟೆಲ್ಲ ಪೂಜೆ ಮಾಡ್ಲಿಕ್ಕೆ ಬರ್ತದೆ, ಯಾರಾದ್ರೇನು ಯಾವ ದೇವತೆ ಆದ್ರೂ ಹೇಳಲಿಕ್ಕಿಲ್ಲ. ಅದನ್ನ ಆಚಾರ ಖಡಕ್ಕಾಗಿ ಹೇಳು, ಯೈರ್ನ ಲಬ್ಧ ಹರೇರ್ ದೀಕ್ಷಾ, ಸರ್ವಹರನಾದ ಎಲ್ಲರಿಗಿಂತಲೂ ಮಿಗಿಲಾದ ಭಗವಂತನನ್ನು ನೀವೊಂದೊಮ್ಮೆ ಒಪ್ಪದಿದ್ದರೆ ನೀವು ಇದು ಮುಂದೆ ಹೋಗುವುದಿಲ್ಲ ಅಂತ. ಇದು ಸಂಹಾರದ ಅರ್ಥದಲ್ಲಿ ನಾನು ಹೇಳಿದ್ದು. ಇನ್ನೊಂದು ಅರ್ಥ ಏನು? ಆಹರತೀತಿ ಹರಿಹಿ ಅಂತ, ಕೊಡುವವನು ಅಂತ, ತಂದು ಕೊಡುವವನು ಅಂತ. ಎಲ್ಲವನ್ನು ಯಾರು ತಂದು ಕೊಡುವವನು? ಯಾವಾಗಲೂ ಯಾರು ತಂದು ಕೊಡುವವನು? ಸೃಷ್ಟಿ ಆರಂಭದಲ್ಲಿ ತಂದು ಕೊಡುವವನು ಯಾರು ಇಲ್ಲ, ಸಂಹಾರದ ಕೊನೆಯಲ್ಲಿ ತಂದು ಕೊಡುವವನು ಯಾರು ಇಲ್ಲ, ದೇವರು ಬಿಟ್ಟರೆ ಇಲ್ಲ ಯಾರು ಸಹ. ನಾಸದಾಸಿ ನೋಸದಾಸಿ ತದಾನಿ, ಯಾರಿಲ್ಲದಿದ್ದಾಗ ಪ್ರಳಯ ಕಾಲದಲ್ಲಿ ತಂದು ಕೊಡುವವನು ಯಾರಾಗ್ತಾನೆ?
ಸೃಷ್ಟಿಯ ಆರಂಭದಲ್ಲಿ ತಂದುಕೊಡವನು ಯಾರತ್ತಾನೆ? ಜಗತ್ತನ್ನೇ ತಂದುಕೊಟ್ಟವ ಭಗವಂತ. ಜಗತ್ತಿನಲ್ಲಿ ಬ್ರಹ್ಮನನ್ನೇ ತಂದುಕೊಟ್ಟವ ಭಗವಂತ. ನಮಗೆಲ್ಲ ಈ ಲೋಕವನ್ನು ಸಾಮಗ್ರಿಗಳನ್ನು ಕೊಟ್ಟವ ಭಗವಂತ. ಹಾಗಿರುವಾಗ ನಾವು ಅವನ ಬಿಟ್ಟು ಕೊಡದವನನ್ನೆಲ್ಲ ಕೈ ಮುಗಿದ್ರೆ ಆಗ್ತದ? ಕೊಟ್ಟವನನ್ನು ಮಾತಾಡಿಸದೆ ಕೊಡದವನನ್ನು ಮಾತಾಡಿಸಿದ್ರೆ ಏನು ಲಾಭ ಆಗ್ತದೆ? ಇನ್ನೊಬ್ರು ಏನಾದ್ರೂ ಕೊಡುವುದಾದ್ರೂ ಅವನದ್ದೇ ಕದ್ದು ಕೊಡ್ಬೇಕಲ್ಲ. ಬ್ರಹ್ಮಾಂಡದಲ್ಲಿನ ಸೃಷ್ಟಿ ಮಾಡಿದ್ದು ದೇವರು. ಸ ಇದಂ ಸರ್ವಮಸೃಜತ ಸತಪಸ್ತತ್ವ ತೈತ್ರಿಯೋಪನಿಷತ್ ಬರ್ತಲ್ಲ, ಸೃಷ್ಟಿ ಮಾಡಿದ್ದು ಹೇಳಿದ್ದು. ಅವನು ಎಲ್ಲವನ್ನು ಸೃಷ್ಟಿ ಮಾಡಿದನಾದ ನಂತರ ಭಗವಂತ ಸೃಷ್ಟಿ ಮಾಡಿದಾಗ ಅಲ್ಲಿನ ಸೊತ್ತುಗಳನ್ನು ಉಳಿದವರು ಕೊಟ್ಟರು ಸಹ ಯಾರದ್ದು ಕೊಟ್ಟದ್ದು? ಗಮ್ಮತಿ ಅಂತ ಕೇಳಿದ್ರೆ, ತಂದೆ ದುಡಿದುಕೊಂಡು ಬರ್ತಾನೆ, ಮನೆಯಲ್ಲಿ ಪೆಟ್ಟಿಗೆಯಲ್ಲಿ ದುಡ್ಡು ಇರ್ತಾನೆ, ಮಗ ತಗೊಂಡೋಗಿ ಅದು ಯಾರಿಗಾದ್ರೂ ಕೊಡ್ತಾನೆ. ನಾನು ಎಲ್ಲ ದಾನ ಮಾಡಿದೆ. ಯಾರದು ದಾನ ಮಾಡಿದವ? ಅವ್ರು ನನ್ನ ಹತ್ರ ಭಾರಿ ಪೂಸಿ ಮಾಡಿದ್ರು, ಕೈ ಮುಗಿತೆಲ್ಲ ಕೇಳಿಕೊಂಡ್ರು, ನಾನು ಹಾಗೆ ತೆಗೆದುಕೊಟ್ಟೆ. ಹೌದು, ನಿನ್ನನ್ನು ಕೇಳಿಕೊಂಡು ಕೊಟ್ಟೆ, ನಿನ್ನದಾ? ಅದು ಕೊಟ್ಟದ್ದು ನನ್ನದಲ್ವಾ? ಹಾಗೆ ಇಡೀ ಬ್ರಹ್ಮಾಂಡವೇ ಭಗವಂತನದ್ದು. ಎಲ್ಲ ವಸ್ತುಗಳನ್ನು ಸೃಷ್ಟಿ ಮಾಡಿದ್ದಾನೆ. ಇವ ಶಿವ 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 ಹೇಳಿದ್ದಕ್ಕೆ ಎಂತ ಬೇಕು? ತಗೋ, ಕೊಟ್ಬಿಟ್ಟ. ಇದು ಒಳ್ಳೆ ಕಥೆ ಆಯ್ತಲ್ಲ. ಅವ ಹರ 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 ಅಂದೇವನಿಗೆ ಕೊಟ್ಟ. ನೀವೆಲ್ಲ ಕೊಡ್ಲಿಕ್ಕೆ ಯಾರು ಹೇಳಿದ್ದು? ದೇವರು ಹೇಳಿದ್ದಾನೆ, ಯಾರಾದ್ರೂ ಕೇಳಿದ್ರೆ ಕೊಟ್ಟು ಬಿಡು, ನನಗೆ ಪುರ್ಸೊತ್ತಿಲ್ಲ ಹೋಗ್ಲಿ ಅಂತ. ಅದು ವಿಷಯ ಬೇರೆ. ಆದ್ರಿಂದ ಉಳಿದವರೆಲ್ಲ ತಪಸ್ಸು ಮಾಡಿದಾಗ ಕೊಟ್ಟ ಸಂಗತಿಗಳೆಲ್ಲ ದೇವರದ್ದೇ ಸೊತ್ತು, ಅವರದ್ದಲ್ಲ, ಸ್ವಂತದ್ದಿಲ್ಲ. ಅದಕ್ಕೆ ಅಹಂಗೆ ಸರ್ವಜ್ಞಾನ ಭೋಕ್ತಾಚ ಪ್ರಭುರೇ ವಚ ಅಂದ. ಎಲ್ಲ ಸೊತ್ತುಗಳ ಪೂರ್ತಿ ಉಸ್ತುವಾರಿ ಸಚಿವ ನಾನೇ, ಸ್ವೀಕೃತಿ ನನ್ನಲ್ಲಿ, ನಾನೇ ಅದಕ್ಕೆ ದೊರೆ, ಇನ್ಯಾರು ಅಲ್ಲ. ನೀವು ಅಶ್ವತ್ಥ ಸಮಿತಿ ಅಂತ ತಗೊಂಡು ಬೃಹಸ್ಪತಿ ಅತಿ ದರಿಯೋ ದರ್ಹ ಅಂತ ಹೇಳಿಕೊಂಡು ನೀವು ಆರಾಧನೆ ಮಾಡಿದ್ರು, ಹೋಮ ಹವನ ಮಾಡಿದ್ರು, ಗುರುಗಳು ಹೇಳ್ತಾರೆ ಅದು ಅಶ್ವತ್ಥ ಸಮಿತಿ ನನ್ನದಲ್ಲ, ಸೃಷ್ಟಿ ಮಾಡಿದ್ದು ದೇವರು, ಅದು ಅವರದ್ದು, ಅವರಿಗೆ ಲೆಕ್ಕಕ್ಕೆ ಹೋಗ್ತದೆ ಅಂತ. ಹಾಗೆ ಪ್ರತಿಯೊಂದು ಸಂಗತಿಗಳು ದೇವರದ್ದೇ ಆದದ್ರಿಂದ ಏನ ಲಬ್ಧ ಹರೇರ್ ದೀಕ್ಷಾ ಅಂತ ಬಾರಿ ಬಟ್ಟೆ ಹೇಳಿದ್ರು. ಎಲ್ಲವನ್ನು ತಂದು ಕೊಡುವವನು ಮರೆತವರು ನೀವು, ಎಲ್ಲವನ್ನು ತೆಗೆಯುವವನು ದೇವರು ಅವನು, ನೀವು ಯಾಕೆ ಹಾಗೆ ಮಾಡ್ತೀರಿ? ಹರಿಯ ದೀಕ್ಷೆ ಪಡೆಯಿರಿ. ನಿಮಗೆ ಕೊಟ್ಟವನನ್ನು ನೆನಪಿಸಿಕೊಳ್ಳಿ. ತಂದು ಕೊಟ್ಟವನನ್ನು ಮರಿತಾರೆ, ಮೆರೆಸಿದವರನ್ನು ಮೆರಿತಾರೆ, ಕೊನೆಗೆ ನೆನಪಿಸ್ತಾರೆ. ದೇಹವನ್ನು ತಂದುಕೊಟ್ಟವರು ಯಾರು? ತಂದೆ ತಾಯಿ. ಅವರನ್ನು ನೆನಪಿಸಿಕೊಳ್ಳಿ. ಅವೇನು ಮಾಡಿದ? ಬಿಸ್ಕೆಟ್ ಕೊಟ್ಟವನ ಬೆನ್ನೆಯಿಂದ ಹೋದ. ಅವನು ಬಿಸ್ಕೆಟ್ ಮಾಡಿಕೊಟ್ಟು ತಂದೆ ದೇಹವನ್ನು ತಂದು ಕೊಟ್ಟನ? ಇಲ್ಲ. ಕತೆ ಆದದ್ದು ಹಾಗೆ ನಮಗೆ. ಅದನ್ನು ಮೊದಲು ಭಗವಂತನನ್ನೇ ಆಹರತಿ. ಮತ್ತೆ ನಮ್ಮನ್ನು ವಿಹಾರಗೊಳಿಸುವವನು ಯಾರು? ಆನಂದದಲ್ಲಿ ಕುಳ್ಳಿರಿಸುವವನು ಯಾರು? ವೈಕುಂಠ ಎಲ್ಲಿ ಉಂಟು? ಇಲ್ಲಿ ಕೂಡಲೇ ಬರೀತಾರೆ, ಸತ್ತ ಕೂಡಲೇ ವೈಕುಂಠ ಸಮಾರಾಧನೆ ಆಗ್ತದೆ, ಒಂದು ಕಾರ್ಡ್ ಬರ್ತದೆ. ಇವ ಇಲ್ಲಿ ಇದ್ದಾಗ ವೈಕುಂಠ ನೆನೆದಿದ್ದಾನೆ ಒಮ್ಮೆ ಆದ್ರೂ? ನಾರಾಯಣ ಹೇಳಿದ್ದಾನ? ಮತ್ತೆ ವೈಕುಂಠಕ್ಕೆ ಹೋಗುದು ಹೇಗೆವ? ಈಗೆಲ್ಲ ಬೇರೆ ಮಾಡಿದ್ದಾರೆ, ಕೈಲಾಸ ಸಮಾರಾಧನೆ ಮಾಡ್ತಾರೆ. ಇವರಿಗೆ ಕೈಲಾಸ ಹೇಳಿದ್ದಾರೆ ಅವರು ಬರ್ಲಿಕ್ಕೆ, ಅದು ಕೈಲಾಸ ಪರ್ಮನೆಂಟ್ ತಾಣವ? ಪರ್ಮನೆಂಟ್ ಆ ಬ್ರಹ್ಮ ಭುವನಾಲೋಕ ಪುನರಾವರ್ತನೆ ಹೇಳಿ ಆಯ್ತು ಕೃಷ್ಣ. ಮೇಲಿಂದ ಎಲ್ಲವೂ ಕೆಳಗೆ ಬೀಳ್ತದೆ, ಕೈಲಾಸ ಬೀಳ್ತದೆ, ಸತ್ಯಲೋಕವೇ ಬೀಳ್ತದೆ. ಇನ್ನೆಂತ ಕೈಲಾಸ ಸಮಾರಾಧನೆ ಮಾಡೋದು? ಎಲ್ಲರಿಗೂ ವೈಕುಂಠ ಸಮಾರಾಧನೆ ಇರುದು. ಎಲ್ಲರೂ ವೈಕುಂಠವಾಸಿಗಳಾದ್ರೆ ನಾವು ಬರಿತೇವೆ, ಅವ್ರು ಸ್ವರ್ಗಸ್ಥರಾದ್ರು, ಇವ್ರಿಗೆ ಧರ್ಮಕ್ಕೆ ಅವರನ್ನು ಸ್ವರ್ಗ ಕಳಿಸ್ತಾರೆ. ಯಾರು ನರಕಕ್ಕೆ ಹೋದ್ರು ಬರೆಯುವುದೇ ಇಲ್ಲ. ಎಂತ ರೌಡಿ ಸತ್ರು, ಎಂತ ಕಳ್ಳ ಸತ್ರು, ಅವನು ನರಕಸ್ಥಾನ ಆದ್ರು ಮರಿತಾರ? ಅವ್ರಿಗೆ ಗೊತ್ತುಂಟು, ಬರೆಯುವುದೇ ಇಲ್ಲ. ಎಲ್ಲ ವೈಕುಂಠಕ್ಕೆ ಕಳಿಸುವುದು. ಬದುಕಿದ್ದಾಗ ವೈಕುಂಠನ ದೀಕ್ಷೆ ಮಾಡಲಿಲ್ಲ ಇವರು, ಸಿಕ್ಕಿದವರಿಗೆಲ್ಲ ಕೈ ಮುಗಿದಿದ್ದಾರೆ, ಸಿಕ್ಕಿದವರನ್ನು ದೊಡ್ಡದು ಹೇಳಿದ್ದಾರೆ. ಇದಾಚಾರ ಖಡಕ್ಕಾಗಿ ಹೇಳುವುದು, ನಿಮಗೆ ಹರಿದೀಕ್ಷೆ ಉಂಟಾ? ಕೊಟ್ಟವನು ಯಾರು? ತೆಗೆಯುವವನು ಯಾರು? ವಿಹರಿಸುವಂತೆ ಮಾಡುವವನು ಯಾರು? ನಾವು ಅವನ ಪಾಲನೆಯಲ್ಲಿ ನಾವು ವಿಹರಿಸ್ತಾ ಇದ್ದೇವೆ. ವಿಹಾರ 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 ಗೊತ್ತಾಗ್ತದೆ ನಮಗೆ. ವಿಹಾರ ನಾವು ದಿನ ಆಡ್ತಾ ಇದ್ದೇವೆ, ಗೊತ್ತುಂಟ? ಗೊತ್ತಿಲ್ವಾ? ಉಸಿರಾಡ್ತಾ ಇದ್ದೇವೆ. ಉಸಿರಾಡುವುದೇ ದೊಡ್ಡ ಸಂಗತಿ. ಆರಾಮ ಮೂಗು ಕೊಟ್ಟಿದ್ದಾನೆ, ಆರಾಮ ಗಾಳಿ ಕೊಟ್ಟಿದ್ದಾನೆ, ಎಷ್ಟು ಚೆನ್ನಾಗಿ ಹೋಗ್ತದೆ. ಇದನ್ನು ದೊಡ್ಡ ಪ್ರಶ್ನೆ ಮಾಡ್ಲಿಲ್ವಾ ರುದ್ರದೇವನೇ ಹೋಗಿ? ಕೇನೇಷಿತಂ ಪತತಿ ಪ್ರೇಷಿತಂ ಮನಃ ಕೇನ ಪ್ರಾಣ ಪ್ರಥಮ ಪ್ರೀತಿಯುಕ್ತ ಅಂತ. ಅರೆ ಚತುರ್ಮುಖ, ಮೂಗಿನಲ್ಲಿ ಗಾಳಿ ಹೇಗೆ ಹೋಗ್ತದೆ ಕೇಳೋದವ? ಅಷ್ಟು ಗೊತ್ತಿಲ್ಲೋ ಕೇಳಬೇಡಿ, ಅದೇ ಗೊತ್ತಿಲ್ಲೋ ಹೇಳುದು. ಮೂಗಿನಲ್ಲಿ ಗಾಳಿ ಹೇಗೆ ಹೋಗ್ತದೆ? ಅದು ಮೂಗುಂಟು ಹೋಗ್ತದೆ. ಹಾಗಾದ್ರೆ ಹೆಣದಲ್ಲಿ ಮೂಗುಂಟು ಹೋಗ್ಲಿ? ಹೆಣದಲ್ಲಿ ಮೂಗಿಲ್ವಾ? ನಾವು ENT ಸ್ಪೆಷಲಿಸ್ಟ್ ಅನ್ನ ತಂದುಕೊಳ್ಳಿ ಸರ್, ಚಂದ ಮೂಗು ಮಾಡಿ ಹೇಳೋದು, ಹೋಗ್ಲಿ. ಆಗುದಿಲ್ಲ. ಮೂಗಿದ್ರೆ ಗಾಳಿ ಹೋಗುವುದಿಲ್ಲ.
ಮೂಗು ಕಟ್ತದೆ, ಕೆಲವರಿಗೆ ಶೀತ ಆದ್ರೆ ಮೂಗು ಕಟ್ತದೆ. ಆಗ ಹಾ ಹಾ ಅಂತೆಲ್ಲ ಬಾಯಿ ತೆಗೆದು ಉಸಿರಾಡ್ಲಿಕ್ಕೆ ಹೋಗ್ತಾನೆ. ಎಷ್ಟು ಅರ್ಥಗಳುಂಟು ಗೊತ್ತುಂಟಲ್ಲಿ ಹರಿಶಬ್ದಕ್ಕೆ ಅರ್ಥ ಮಾಡುವಾಗ. ಸಣ್ಣ ಸಣ್ಣ ಅರ್ಥಗಳು. ದೀಕ್ಷೆಗೆ ವಿಧಾನ ಇದು. ನಾವಾದ್ರಿಂದ ಭಗವಂತನ ಮೇಲೆ ಎಷ್ಟು ಡಿಪೆಂಡ್ ಆಗಬೇಕು ಅಂತ ಹೇಳಿದ್ದು. ದೀಕ್ಷೆ ಅಂದ್ರೆ ಅಷ್ಟು ಜೋರುಂಟು, ಚೂರು ತಪ್ಪುವುದಿಲ್ಲ ಅಂತ ಕಮಿಟ್ಮೆಂಟ್ ಅಂತ. ಹಾಗೆ ನಮ್ಮಲ್ಲಿ ಯಾರಿಗೆ ಯಾವುದೇ ದೀಕ್ಷೆ ಇಲ್ಲ, ದೇವರ ವೈಷ್ಣವ ದೀಕ್ಷೆ ಇಲ್ಲ. ನಾನು ಸತ್ಯ ಹೇಳ, ಸಿಕ್ಕಿ ಬಿಕ್ಕಿದೆಲ್ಲ ತಿನ್ನೋದು. ತಿರುಪತಿ ಲಡ್ಡು ತಿಂದ 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 ಕೊನೆಗೆ ಹೇಳಿದ್ರು ಬೇಡದಿದ್ದದ್ದೆಲ್ಲ ಸಿಕ್ಕಿಸಿದ್ದಾರೆ ಅದರಲ್ಲಿ. ಈಗೆಲ್ಲ ವಾಂತಿ ಮಾಡೋದು, ಕೆಲವರು ಪಂಚಗವ್ಯ ತಿನ್ನುವುದು. ಎಂತ ಕರ್ಮಕ್ಕೆ? ಯಾರು ಹೇಳಿದ್ದಾರೆ? ನಿಮಗೆ ದೀಕ್ಷೆ ಇಲ್ಲ. ಕಡು ದೀಕ್ಷೆ ಇದ್ರೆ ಉಂಟಲ್ಲ, ನಾನು ಅವೈಷ್ಣವನಲ್ಲಿ ತಗೊಳ್ಳೋದಿಲ್ಲ. ಯಾರು ಮಾಡಿದ್ದು? ಯಾರ್ಯಾರು ಮಾಡಿದ್ದು ಲಡ್ಡು ಎಲ್ಲ? ಕ್ರಿಶ್ಚಿಯನ್ಸ್ ಎಲ್ಲ ಸೇರಿದ್ದಾರೆ. ಎಲ್ಲರಿಗೂ ಗೊತ್ತುಂಟು. ಗೊತ್ತಿದ್ದು ಸಹ ಅದು ತಿರುಪತಿ ದೇವರ ಪ್ರಸಾದ. ಯಾರೇ ಹೇಳಿದ್ದು ದೇವರ ಪ್ರಸಾದ ಅಂತ? ಏನ್ ಸಮರ್ಪಣೆ ಇರ್ತಾರಲ್ಲ, ಅದು ಇಲ್ಲ. ಮಾರ್ಕೆಟ್ ಪ್ರಕಾರ ಉಂಡೆ ಮಾಡೋದು, ಕಳಿಸಿ ಉಂಡೆ ಮೆಷಿನರಿ ಎಲ್ಲ ಟಗ 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 ಬೀಳುವುದು ಬರುವುದು ಎಲ್ಲ. ಏನೋ ಕಾಂಟ್ರಾಕ್ಟ್ ಕೊಟ್ಟು ಏನೋ ಮಾಡಿಸಿಕೊಂಡು ಎಲ್ಲೋ ತುಪ್ಪ ಅಂತ ಹಾಕ್ತಾರೆ. ಅದು ತುಪ್ಪವೇ ಎಲ್ಲ ಅಂತ ಗೊತ್ತಾಯ್ತು, ಈಗ ಎಲ್ಲರಿಗೂ ಗೊತ್ತಾಯ್ತು. ಅವನು ಚಂದ್ರಬಾಬು ನಾಯ್ಡು ಹೇಳಿದ, ತೋರಿಸಿದ, ಇದೆಲ್ಲ ಮೂಳೆಗಳದ್ದು ರಸ ಅಂತ. ತಿಂದುವು 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 ಉಂಡೆ 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 ಹೇಳಿಕೊಂಡು. ನಾನು ಬೈಯುವುದಲ್ಲ, ದೇವರ, ನಾನು ದೇವರಿಯಾಗಿ ಬೈತೇನೆ ನಾನು. ಮಾಡುವವನ ನೋಡಿ. ದೀಕ್ಷೆ ಅಂದ್ರೆ ಅದು ಅರ್ಥ. ಯಾವ ಕಾಲದಲ್ಲಿಯೂ ದೇವರ ದೊಡ್ಡತನವನ್ನು ಒಪ್ಪದವನಲ್ಲಿ ನಾನು ಏನು ಪಡೆಯುವುದಿಲ್ಲ. ಅವನನ್ನು ಒಪ್ಪಿಸ್ತೇನೆ, ಒಪ್ಪಿಸುವುದಿಲ್ಲ ಆದ್ರೆ ನಾನು ಒಪ್ಪುವುದಿಲ್ಲ. ನಾವಿದು ಕಾಂಪ್ರಮೈಸ್ ಎಲ್ಲರ ಹತ್ರ ಮಾಡ್ತೀವಿ. ಯಾರಾದ್ರೂ ಪರವಾಗಿ, ಹೇಗಾದ್ರೂ ಪರವಾಗಿ, ಎಂತಾದ್ರೂ ಪರವಾಗಿಲ್ಲ. ಸೋತದ್ದಲ್ಲಿ ಅದನ್ನು ಖಡಕ್ಕಾಗಿ ಹೇಳಿದ್ದು. ದೀಕ್ಷೆ ಅಂದ್ರೆ ಅದು. ಎಂತ ಹೋದ್ರು ಯಾವ ಕಾಲದಲ್ಲಿಯೂ ನಾನು ದೇವರ ದೊಡ್ಡತನಕ್ಕೆ ಅಪಚಾರ ಮಾಡುವುದಿಲ್ಲ. ಅದಾಗ್ತದ ಆಗ್ತದೆ, ಆಗುವುದಿಲ್ಲ ಅಲ್ಲ, ಖಡಕ್ಕಾಗಿದ್ರೆ. ಅದನ್ನೇ ಆಚಾರ್ಯರು ಉಲ್ಲೇಖ ಮಾಡಿದ್ದು, ಆಚಾರ್ಯರು ದೀಕ್ಷೆಯ ಬಗ್ಗೆ. ಅಯಂ ಸರ್ವೇಷ್ಟದಾತಾಮೇ ಸರ್ವಾರಿಷ್ಟ ನಿವಾರಕ ಸರ್ವೋತ್ಕೃಷ್ಟೋಯಮೈವೈಕ ತದೀಯೋಹಂ ಸಮೇಪತಿ ಇತಿಯನ್ ನಿಶ್ಚಿತಂ ಜ್ಞಾನಂ ಸಾ ದೀಕ್ಷಾ ಆಭ್ಯಂತರಿ ಮತ. ಹೊರಗಿನ ದೀಕ್ಷೆಯನ್ನು ದೊಡ್ಡದು ಮಾಡುವುದಿಲ್ಲ ಯಾರು ಸಹ. ಅಲ್ಲ, ಮಾಡಬೇಕು, ಇಲ್ಲ ಅಂತಲ್ಲ. ಬಾಕಿ ದೀಕ್ಷೆಯಲ್ಲಿ ಭಾರಿ ಉಂಟು. ಕಳೆದ ಬಾರಿ ಪಂಚ ಸಂಸ್ಕಾರಗಳ ಬಗ್ಗೆ ಹೇಳಿದ್ದೇನೆ ನಾನು. ತಾಪಹ ಅಂತ ಚಕ್ರಶಂಖಗಳನ್ನು ಬಿಸಿ ಮಾಡಿಕೊಂಡು ನಾವು ದೇವರ ದಾಸನಿದ್ದೇನೆ ಹೇಳಿ ದೀಕ್ಷೆಯನ್ನು ಪಡೆಯುವುದು. ದೇಹದಲ್ಲಿ ಚಕ್ರದಿಂದ ಅಜ್ಞಾನದ ನಿವೃತ್ತಿ, ಸುದರ್ಶನ ಮಹಾಜ್ವಾಲ ಕೋಟಿಸುವ ಅಜ್ಞಾನಾಂಧಸ್ಯ ಮೇ ನಿತ್ಯಂ ವಿಷ್ಣು ಮಾರ್ಗಂ ಪ್ರದರ್ಶಯ ಅಂತ ದೇವರ ಅರಿವು ತಪ್ಪಿ ಹೋಗ್ಲಿಕ್ಕೆ. ದೇವರ ಅರಿವು ನಮಗೆ ಸರಿಯಾಗಿ ಬರುವುದಿಲ್ಲ, ಅದು ಹೋಗ್ಬೇಕು, ದೇವರ ಜ್ಞಾನ ಬರಬೇಕು. ಮತ್ತೆ ಶ್ರವಣದ ಎಚ್ಚರ ಆಗ್ಬೇಕು, ಶ್ರುತಿಯ ಜ್ಞಾನ. ಶಂಕ ಶ್ರುತಿ ಅಭಿಮಾನಿ ಲಕ್ಷ್ಮಿ. ನಮಗೆ ಸಂಪತ್ತು ಬೇಕು. ಏನ್ ಸಂಪತ್ತು? ವೇದ ಸಂಪತ್ತು ಬೇಕು, ಜ್ಞಾನ ಸಂಪತ್ತು ಬೇಕು. ಅಜ್ಞಾನ ಕಳಿಬೇಕು, ಶುದ್ಧ ಜ್ಞಾನ ಬರಬೇಕು. ಅಂತಹ ದೀಕ್ಷೆ ಅದು ಬಾಹ್ಯವಾಗಿ. ಪುಂಡ್ರಹ ಮೇಲಕ್ಕೋಗಿ ಉದ್ಯಾನಂತೆ ಪುರುಷನಾಮಯಾನಂ. ಶ್ರುತಿ ಹೇಳ್ತದೆ, ಮೇಲಕ್ಕೋಗು ಮಾರಾಯ, ಕೆಳಗೆ ಬೀಳುವುದಾದ್ರೆ ಬರುವೇಕೆ ಯಾಕೆ ನೀನು? ಪ್ರಾಣಿಗಳಂತೆ ಬದುಕುತ್ತಾದ್ರೆ ನೀನು ಯಾಕೆ ಬರಬೇಕು ಮನುಷ್ಯನಾಗಿ? ಮೇಲಕ್ಕೆ ಹೋಗ್ಬೇಕಾದ್ರೆ ಮೇಲಕ್ಕೆ ನಮ್ಮದು ಊರ್ಜೆ ಶಕ್ತಿ ಹೋಗ್ಬೇಕು. ಅದಕ್ಕೆ ಊರ್ಧ್ವಪುಂಡ್ರ ಮಾಡು. ಊರ್ಧ್ವಪುಂಡ್ರ ಗತಿ ಅಷ್ಟೇ, ಊರ್ಧ್ವಗತಿ. ಊರ್ಧ್ವಗತ್ಯ ಅಂತ ಹೆಚ್ಚ. ಯಾರಿಗೂ ಮೇಲಕ್ಕೆ ಹೋಗ್ಬೇಕು ಅಂತ ಆಸೆ ಉಂಟು ಅವ್ರು ಊರ್ಧ್ವಪುಂಡ್ರ ಹಾಕಿ. ಅಡ್ಡಕ್ಕೆ ಹೋಗ್ಬೇಕಾದ್ರೆ ಅಡ್ಡ ಹಾಕಿ, ಕೆಳಗೆ ಹೋಗ್ಬೇಕಾದ್ರೆ ಕೆಳಗೆ ಬರೆಯಿರಿ ಅರ್ಥ. ಮತ್ತೆಂದ? ಪ್ರಾಣಿಗಳು ಅಡ್ಡ, ತಿನ್ನುವುದೆಲ್ಲಿ? ಬಾಯಲ್ಲಿ. ಹೋಗುವುದೆಲ್ಲಿಗೆ? ಬಾಲದವರೆಗೆ. ಪ್ರಾಣಿಗಳಲ್ಲಿ ಅದ್ರ ಮೇಲೆ ಹೋಗುದುಂಟು? ಹೀಗೆ ಇಲ್ಲ. ಮರಗಳು ಮೇಲಕ್ಕೆ ಹೋಗ್ತವೆ, ತಿನ್ನುವುದೆಲ್ಲಿ? ಬುಡದಲ್ಲಿ. ಬೆಳೆಯುವುದೆಲ್ಲಿ? ಮೇಲಕ್ಕೆ. ಅವುಗಳದ್ದು ನೀರು ಹೋಗುವುದು ಮೇಲೆ, ಗೊಬ್ಬರದ ರಸ ಹೋಗುವುದು ಮೇಲೆ. ಪ್ರಾಣಿಗಳದ್ದು ಅಡ್ಡ, ತಿನ್ನುವುದು ಬಾಯಲ್ಲಿ ತಿಂದು ಹೋಗುವುದು. ಮನುಷ್ಯನಲ್ಲಿ ತಿನ್ನುವುದು ಬಾಯಲ್ಲಿ, ಹೋಗುವುದು ಕೆಳಗೆ. ಆದ್ರೆ ಮನುಷ್ಯ ಕೆಳಗೆ ಹೋಗ್ತಾನೆ, ಅದಕ್ಕೆ ಮೇಲಕ್ಕೆ ಹೋಗ್ಬೇಕು ಅಂತೇಳಿ ಅವನ ಊರ್ಜೆ, ಅವನ ಶಕ್ತಿ ನಾಡಿ ಚಕ್ರದಲ್ಲಿ ಮೇಲ್ಮುಖ. ನಾಡಿ ಚಕ್ರಗಳು ಇರುವುದೆಲ್ಲಿ? ನಾಭಿಯಲ್ಲಿ. ಅದನ್ನು ಅಲ್ಲಿಂದ ಶುರು ಮೇಲ್ಮುಖವಾಗಿ ಪುಂಡ್ರಧಾರಣೆ ಮಾಡಲಿಕ್ಕೆ. ಅಲ್ಲಿಂದ ಮೇಲಕ್ಕೆ ಹೋದಾಗ ಭುಜದಲ್ಲಿ ಮತ್ತೆ ಅದು ಸಂಕ್ರಾಮ ಆಗಬೇಕು, ಕೆಳಗೆ ಹೋಗಬಾರ್ದು. ಭುಜದಲ್ಲಿ ಅದನ್ನು ಮೇಲಕ್ಕೆ ಕಳಿಸೋದು, ಮತ್ತೆ ಗುತ್ತಿಗೆ 4 ಕಡೆಯಲ್ಲಿ ಮೇಲಕ್ಕೆ ಕಳಿಸೋದು.
ಅಲ್ಲಿಂದ ಆಜ್ಞಾಚಕ್ರದ ಮೇಲಕ್ಕೆ ಮತ್ತೆ ಸಹಸ್ರಾರದಲ್ಲಿ. ಹೀಗೆ ದೈಹಿಕದಲ್ಲಿವಾದ ಇದೆಂಥದ್ದು ತಾಪಃ ಪುಂಡ್ರಂ ತಥಾ ನಾಮ ಮಂತ್ರ ಯಾಗಶ್ಚ ಪಂಚಮಃ ಅಂತ ಪಂಚ ಸಂಸ್ಕಾರದಲ್ಲಿ ಇದು ಭಾಷ್ಯ ದೀಕ್ಷೆಯ ವಿಷಯ. ಇದನ್ನು ನಾನು ವಿವರಣೆ ಹೆಚ್ಚಿಕೊಟ್ಟಿಲ್ಲ. ಆಚಾರದ ಊರ್ಧ್ವ ಪುಂಡ್ರಾದಿಗಳ ವಿಷಯಗಳು ಬರ್ತವೆ, ಅದರ ಬಗ್ಗೆ ಗಮನವನ್ನು ಕೊಡ್ತಾರವು. ಹಾಗೆ ಇಲ್ಲಿ ಆಂತರ ದೀಕ್ಷೆಯನ್ನು ಕೇಳಿದರೆ ದೀಕ್ಷೆ ಅಯಂ ಸರ್ವೇಷ್ಟ ದಾತಾಮೆ ಆಹರತಿ ಸರ್ವಂ, ಎಲ್ಲವನ್ನು ಕೊಡುವವನು ದೇವರು ಎನ್ನುವುದು ಗಟ್ಟಿ ಮಾಡಿಕೊಳ್ಳಿ. ಕೆಲವರು ಹೇಳುದು ಅದು ಆರೋಗ್ಯಕ್ಕೆ ನಾವು ಸೂರ್ಯನನ್ನೇ ನಂಬಬೇಕು, ಮತ್ತೆ ಅದು ವಿಘ್ನ ಪರಿಹಾರಕ್ಕೆ ಗಣಪತಿಯನ್ನೇ ಇಟ್ಟುಕೊಳ್ಬೇಕು, ದೇವರು ವಿಘ್ನ ಪರಿಹಾರ ಮಾಡುವುದಿಲ್ವಾ? ಹಾಗಾದ್ರೆ ಸರ್ವ ವಿಘ್ನ ಪ್ರಶಮನಂ ಸರ್ವ ಸಿದ್ಧಿಕರಂ ಪರಂ ಸರ್ವ ಜೀವ ಪ್ರಣಯತಾರಂ ಒಂದೇ ಅಂತ ಹೇಳಿ ಯಾರ ಹತ್ರ ಹೇಳುದು ನಾವು? ವಿಜೇದಂ ಹರಿಂ. ಅವನಿಗೆ ಟೆಂಪರರಿ ಕೆಲವು ವಿಘ್ನಗಳನ್ನು ಕೊಡುವ ಕೆಲಸ ಮಾಡಿದ್ದಾರೆ. ದೇವರ ಪೂಜೆಯಲ್ಲಿ ಎಲ್ಲಾ ಕಡೆ ಯಾವಾಗಲೂ ಅವನೇ ವಿಘ್ನ ಮಾಡುತ್ತಾದ್ರೆ ಅವನನ್ನು ಎತ್ತಿ ಆಚೆ ಇಡಬಹುದು. ಒಂದ್ಸರ್ತಿ ಮಾತ್ರ ಅದು ಗುರು ಗಣೇಶ ಕೃತ್ವ ಇರೋದು, ಮತ್ತೆ ಮುಂದುವರಿಲಿಕ್ಕಿಲ್ಲ. ಇವನೆಂತ ಗೊತ್ತುಂಟ, ಮೊದಲು ಮಾಡಿ ಆಯ್ತಲ್ಲ ಶ್ರೀ ಗುರುಭ್ಯೋ ನಮಃ ಅಂತ ಗುರು ಪೂಜೆ ಆಯ್ತು. ಅದರಲ್ಲಿ ಆದಿಯಲ್ಲಿರೋದು ಗುರು ಪೂಜೆ, ಗಣಪತಿ ಪೂಜೆಗಿಂತಲೂ ಮೊದಲುಂಟು, ಅದು ಗೊತ್ತಿಲ್ಲ ಅವರ ಲೆಕ್ಕಕ್ಕೆ. ಅದು ಮಾಡಿದ ನಂತರ ಶ್ರೀ ಗುರುಭ್ಯೋ ನಮಃ ಹಾಗೆಯೇ ಮತ್ತೆ ಗಣಪತಿ ಪೂಜೆ ಶುರು. ಗಣಪತಿ ಪೂಜೆ ಮುಗಿದ ನಂತರ ಮತ್ತೆ ಎಲ್ಲ ಪೂಜೆ ಮಾಡ್ಲಿಕ್ಕೆ ಇವರೆಂತ ಮಧ್ಯೆ ಮಧ್ಯೆಯಲ್ಲಿ ಮತ್ತೆ ಪುನಃ ಆರತಿ ಎತ್ತುವಾಗ ಅದು ಧನ್ವಂತರಿ ಯಾಗ ಅಂತ ಇಟ್ಕೊಳ್ಳುವ, ಪೂಜೆ ಎತ್ತುವಾಗ ಇಲ್ಲಿ ಗುರುಗಳಿಗೆ ಅಲ್ಲಿ ಗಣಪತಿಗೆ ಮಾಡಿ ಧನ್ವಂತರಿ ಅದು ಬೇಕಾ? ಯಾರಿಗದು ಮಂಡೆ ಸಮ ಉಂಟ? ಅವ್ರಿಗೆ ಮಾಡಿದ್ದ ಧನ್ವಂತರಿ ತಗೊಳ್ತಾನ? ಯಾರಿಗೆ ನಾವು ಪಾಠ ಹೇಳಿಕೊಡುವುದು? ಯಾವಾಗ? ಅಲ್ಲಿ ಇರುವುದೆಂಥದ್ದು ಅದು ಗುರು ಗಣೇಶ ಪೂಜಾ ಕೃತ್ವ. ಅವರನ್ನು ಮುಗಿಸುಮಾರ ಆಯ್ತಾ, ಇನ್ನು ಈಚೆ ಬಾ, ಇನ್ನು ಇಲ್ಲಿಗೆ ಬಾ, ಮತ್ತೆ ಧನ್ವಂತರಿ ಪ್ರತಿಷ್ಠೆ ಮಾಡಿ ಹೋಮವನ್ನು ಮಾಡಿ ಧನ್ವಂತರಿ ಪೂಜೆ ಮಾಡು. ಇದು ಮತ್ತೆ ಮತ್ತೆ ಎಡಿಕೆ ಅಲ್ಲೆಲ್ಲ ಮತ್ತೆ ಅಲ್ಲಿ ಪ್ರಾರ್ಥನೆ ಮಾಡಿ ಶುರುವಾಗ ಶುರು ಮಾಡಿದ ಮತ್ತೆ ಪುನಃ ಗುರು ಪ್ರಾರ್ಥನೆ ಮಾಡಿ ಮತ್ತೆ ಗಣಪತಿಯನ್ನು ಯಥೇಷ್ಟ ಅವ್ರು ಬೇಡ ಮಾರೆ, ಅವ್ರು ಮುಗಿಯಿತು, ಅವ್ರ ಪೂಜೆ ಪುನಸ್ಕಾರಗಳು ಮುಗಿದವು. ಹೀಗೆ ನಿಜವಾಗಿ ಪ್ರತ್ಯೇಕವಾಗಿ ದೇವರ ಪೂಜೆ ಮಾಡುವಾಗ ಅವನನ್ನೇ ಅಯಂ ಸರ್ವೇಷ್ಟ ದಾತಾಮೆ ಮೊದಲು ಗಟ್ಟಿ ಮಾಡಿಕೊಳ್ಳಿ. ಎಲ್ಲವನ್ನು ಕೊಡುವನು ದೇವರು ಎನ್ನುವುದನ್ನು ಗಟ್ಟಿ ಮಾಡಿ. ಉಳಿದವರನ್ನೆಲ್ಲ ಇದ್ದಾರೆ ಹೇಳಿದ ತಕ್ಷಣ ಅದು ಟೆಂಪರರಿ, ಅದು ಕಾಮನೆಗಳೇ, ಅದು ಬೇಡ. ಎಲ್ಲ ಸರಿ, ಅದು ಅವರವರಿಗೆ ಪೋರ್ಟ್ಫೋಲಿಯೋ ಕೊಟ್ಟಿದ್ದಾರೆ, ಅಷ್ಟು ಸಾಕು. ಅದು ದೇವರು ಬೇಡ ಹೇಳುವವರಿಗೆ. ಎಲ್ಲ ದೇವರು ಕೊಡ್ತಾನೆ ಎನ್ನುವುದನ್ನು ವಾಕ್ಯ ಹೇಳ್ಬೇಕಾ? ಅಕಾಮಃ ಸರ್ವಕಾಮೋ ವಾ ಮೋಕ್ಷಕಾಮ ಉದಾರಧೀಹಿ ತೀವ್ರೇಣ ಭಕ್ತಿಯೋಗೇನ ಯಜೇತ ಪುರುಷಂ ಪರಂ. ಇನ್ನೆಂತ ಹೇಳುದು? ಎಂತ ಬೇಡ ಆದ್ರೂ ದೇವರ ಹತ್ರ ಬನ್ನಿ, ಎಲ್ಲ ಬೇಕಾದ್ರೂ ದೇವರ ಹತ್ರ ಬನ್ನಿ, ಮೋಕ್ಷ ಮಾತ್ರ ಸಾಕಾದ್ರೂ ದೇವರ ಹತ್ರ ಬನ್ನಿ. ಅಕಾಮಃ ಸರ್ವಕಾಮೋವ ಮೋಕ್ಷಕಾಮ. ಮೊದಲು ಮಂಡೆ ಸರಿಯಾಗಿದೆ, ಇಲ್ಲಾದ್ರೆ ಆಗುದಿಲ್ಲ. ಉದಾರಧೀಹಿ, ಮನಸ್ಸು ನೆಮ್ಮದಿ ಉಂಟಾ, ಸರಿ ಮಾಡಿಕೊಂಡ್ರಿ, ಅರ್ಥ ಆಯ್ತಾ? ಈಗ ಬನ್ನಿ. ನಮ್ದು ಮನಸ್ಸು ಸಮ ಇಲ್ಲ, ದೋಷ ಹೋಗಲಿಲ್ಲ, ಅಲ್ಲಲ್ಲಿ ಕೇಳಿದ್ದೆಲ್ಲ ಏನೆಲ್ಲ ಹೊರ್ತುಕೊಂಡಿದ್ದೇವೆ, ಅದರೊಟ್ಟಿಗೆ ನಮ್ಮದು ಸೇರಿಸಿಬಿಟ್ಟಿದ್ದೇವೆ. ಹಾಗಾಗಿ ನಮಗೆ ಗ್ಯಾರಂಟಿ ಯಾವುದೂ ಇಲ್ಲ. ಮತ್ತೆ ಈ ಪ್ರಶ್ನೆ ಅವರ ಹತ್ರ ಹೇಳಿದ್ರು ಅವರು ಹೇಳಿಬಿಡ್ತಾರೆ, ನೀವು ಅವತ್ತು ಕೆಲವು ಪೂಜೆಗಳನ್ನ ಬಿಟ್ಟಿದ್ದೀರಲ್ಲ, ಅದಕ್ಕೆ ಇದಾದದ್ದು ಶುರು ಮಾಡ್ತಾರೆ. ಅದು ಆಗೋದೇ ಇಲ್ಲ. ಹಾಗೆಲ್ಲ ಒಳ್ಳೇದು ಮಾಡ್ಲಿಕ್ಕೆ ಹೋದಾಗ ಸಂಕಟ ಬರುವಂಥದ್ದು ಹೇಳಿದ್ರೆ ಉಪಯೋಗಕ್ಕೆ ಬರುವುದಿಲ್ಲ.